ಈಗ ನಮ್ಮ ಜೊತೆ ಇದ್ದಾರೆ ಗುಂಡಿಮಜಲು ಶಿವಶಂಕರ ಭಟ್ ಅಥವಾ ಶಿವಾಜಿಯವರು. ಮುಖ್ಯವಾಗಿ ನಾವು ಇವತ್ತು ಅವರ ಜೊತೆ ಮಾತಾಡುವ ವಿಷಯ ವಿದ್ಯುತ್ ಉಪಕರಣಗಳು ಮತ್ತು ಅದರನ್ನು ಬಳಸುವಲ್ಲಿ ಯಾವ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ. ನಮಸ್ಕಾರ ಶಿವಶಂಕರ ಭಟ್. ನಮಸ್ಕಾರ. ಈಗ ಸಾಮಾನ್ಯವಾಗಿ ನಮ್ಮ ಕೃಷಿಕರು ಉಪಯೋಗಿಸುವಂತಹ ವಿದ್ಯುತ್ ಉಪಕರಣಗಳು ಯಾವುದೆಲ್ಲ? ಕೃಷಿಗೆ ಅವನಿಗೆ ನೀರು ಎತ್ತಬೇಕು ಅಂತಾದರೆ ವಿದ್ಯುತ್ ಪಂಪ್ ಬೇಕು. ಅದು ತುಂಬ ಪ್ರಾಮುಖ್ಯವಾದಂಥ ಪ್ರಥಮ ಘಟ್ಟದ ಒಂದು ವಿದ್ಯುತ್ ಉಪಕರಣ ರೈತನಿಗೆ. ಆಮೇಲೆ ವೀಡ್ ಗಟ್ಟರ್ ಬಂದಿದೆ. ಇನ್ನು ಬೇರೆ ಬೇರೆ ವಿಧದ ಉಪಕರಣಗಳು, ಎಲೆಕ್ಟ್ರಿಕಲ್ ಉಪಕರಣಗಳಿದೆ, ಮಾರ್ಕೆಟಿಂಗಲ್ಲಿ ಬರ್ತಾ ಇದೆ. ಈ ಉಪಕರಣಗಳನ್ನು ನಾವು ವಿದ್ಯುತ್ತನ್ನು ಬಳಸುವಾಗ ಮುಖ್ಯವಾಗಿ ನಾವು ಏನು ವಿಷಯಗಳನ್ನು ಗಮನಿಸಬೇಕು? ಒಂದು, ರೈತ ತಾನೇ ಎಲೆಕ್ಟ್ರಿಷಿಯನ್ ಆಗಲಿಕ್ಕೆ ಹೋಗಬಾರ್ದು. ಅದರ ಬಗ್ಗೆ ಮಾಹಿತಿ ಇಲ್ಲದೇ ಇದ್ದರೆ ವಿದ್ಯುತ್ತಿನ ವಿಚಾರಕ್ಕೆ ಅವನು ಖಂಡಿತ ಹೋಗಬಾರ್ದು. ಯಾಕಂತೇಳಿ ಅದಕ್ಕೆ ಎಲೆಕ್ಟ್ರಿಷಿಯನ್ ಸಂಬಂಧಪಟ್ಟ ತಜ್ಞರಿದ್ದಾರೆ, ಎಲೆಕ್ಟ್ರಿಷಿಯನ್ಗಳಿದ್ದಾರೆ, ಅವರನ್ನು ಬರಲಿಕ್ಕೆ ಕೇಳಿ ಮಾಡಬೇಕು. ತಾನೇ ಏನೋ ಒಂದು ಮಾಡ್ತೇನೆ ಅಂತ ಹೇಳಿ ಏನೋ ಅರ್ಧಂಬರ್ಧ ಗುದ್ದಿತ್ತುಕೊಂಡು ಮಾಡಿದರೆ ಅಪಘಾತ ನಿಶ್ಚಿತ. ಹೀಗೆ ಎಷ್ಟೋ ರೈತರು ಜೀವ ಕಳ್ಕೊಳ್ಳೋದು ನಾನು ಕೇಳಿದ್ದೇನೆ, ನೋಡಿದ್ದೇನೆ. ಈಗ ಇದರಲ್ಲಿ ಮುಖ್ಯವಾಗಿ ಮನೆಯಲ್ಲಿ ಬಳಸುವಂಥ ಉಪಕರಣಗಳನ್ನು ಬಳಸುವಾಗ ವಿದ್ಯುತ್ ಅಪಘಾತಗಳು ಏನೆಲ್ಲ ಸಂಭವಿಸ್ತವೆ? ಒಂದು ಶಾಕ್ ಆಗುವಂಥದ್ದು. ಅಂದರೆ ಅದರ ಬಾಡಿಗೆ ಎಲ್ಲಾರು ಕರೆಂಟ್ ಸಪ್ಲೈ ಇದ್ದರೆ ಅದನ್ನು ಮುಟ್ಟುವಾಗ, ಈಗ ಮಿಕ್ಸಿ ಉದಾಹರಣೆಗೆ, ಅದರ ಮೆಟಲ್ ಪಾರ್ಟನ್ನು ಎಲ್ಲರೂ ಮುಟ್ಟುವಾಗ ಅಲ್ಲಿ ಶಾಕ್ ಹೊಡೆದ್ರೆ ಅದು ಗಂಭೀರವಾದಂಥ ಅಪಘಾತ ಆಗುವಂಥ ಅವಕಾಶ ಇದೆ. ಇನ್ನು ವಾಷಿಂಗ್ ಮಿಷನ್ ತುಂಬ ಡೇಂಜರ್, ಯಾಕಂದರೆ ಅದರೊಳಗೆ ನೀರು ಕೂಡ ಇದೆ. ಇನ್ನು ನೀರು ಲೀಕೇಜ್ ಇದ್ದು ಅಲ್ಲಿ ಏನಾದ್ರು ಗ್ರೌಂಡಿಂಗ್ ಆಯಿತು ಅಂತ ಆದರೆ ಅಪಘಾತ ಆಗುವಂಥ ಅವಕಾಶಗಳು ಜಾಸ್ತಿ. ಇದು ಎರಡು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಹೆಂಗಸರು ಈಗ ಏನೇನು ಅದರ ಬಗ್ಗೆ ನಾಲೆಜ್ ಇರೋದಿಲ್ಲ. ಹೆಚ್ಚಾಗಿ ಅವರು ಬಳಸ್ತಾ ಇರುವಂಥ ಒಂದು ಸಾಧನ ಅದು ವಾಷಿಂಗ್ ಮಿಷನ್ ಮತ್ತು ಮಿಕ್ಸಿ. ಆದ ಕಾರಣ ಅದನ್ನು ಸ್ವಲ್ಪ ಜಾಗ್ರತೆ ಇಟ್ಟುಕೊಳ್ಬೇಕು. ಮತ್ತು ಕಾಲಿನ ಅಡಿಯಲ್ಲಿ ಒಂದು ರಬ್ಬರ್ ಮ್ಯಾಟ್ ಹಾಕ್ಕೊಂಡಿದ್ರೆ ಒಳ್ಳೆಯದು ಅಡಿಗೆ ಕೋಣೆಯಲ್ಲಿ ಪ್ರತಿ ಸಲ. ಹೌದು, ಅದು ಮ್ಯಾಟ್ ಆಲ್ರೆಡಿ ಫಿಕ್ಸ್ ಮಾಡಿದರೆ, ಮ್ಯಾಟ್ ಇದ್ದರೆ ಅವನು ಸೇಫ್ ಯಾವಾಗಲೂ ಕೂಡ. ಆದ ಕಾರಣ ಎಲ್ಲ ಕೃಷಿಕರ ಮನೆಯಲ್ಲಿ ಅಡಿಗೆ ಕೋಣೆಯಲ್ಲಿ ಹೆಂಗಸರ ಅವರ ಒಂದು ಅಪಘಾತ ಆಗದ ಹಾಗೆ ಒಂದು ರಬ್ಬರ್ ಮ್ಯಾಟನ್ನು ಬಳಸೋದು ಸೂಕ್ತ. ವಾಷಿಂಗ್ ಮಿಷನ್ ಹತ್ತಿರ ಮತ್ತು ಅಡಿಗೆ ಕೋಣೆಯಲ್ಲಿ ಒಂದು ಅಡಿ ಸಾಕದು. ಈಗ ಒಳಗೆ ಅಲ್ಲದೆ ಹೊರಗೆ ಬಳಸುವಂಥ ಇದರಲ್ಲಿ ಈ ಕರೆಂಟಿನ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಏನೇನು ತೊಂದರೆಗಳು ಬರ್ತವೆ? ಒಂದು, ಈಗ ಪಂಪಿಗೆ ಸ್ವಿಚ್ ಹಾಕುವಾಗ ಈ ಸಿಡಿಲು ಬರುವಂಥ ಸಂದರ್ಭದಲ್ಲಿ ಪಂಪಿನ ಪ್ಲಗ್ ತೆಗೆಯುವಂಥ ಫ್ಯೂಸ್ ತೆಗಿಲಿಕ್ಕೆ ಹೋಗ್ತಾರೆ ಕೆಲವರು ರೈತರು. ಸಿಡಿಲು ಬಂತು, ಪಂಪಿಗೆ ತೊಂದರೆ ಆಗ್ತದೆ ಅಂತ ಹೇಳುವಂಥ ಕಾರಣಕ್ಕೆ ಫ್ಯೂಸ್ ತೆಗಿಲಿಕ್ಕೆ ಹೋಗ್ತಾರೆ. ಅದೆಲ್ಲ ತುಂಬ ಅಪಾಯ. ಅದನ್ನು ಸಿಡಿಲು ಬರೋದಕ್ಕೆ ಮೊದಲೇ ಅವನು ಫ್ಯೂಸ್ ತೆಗೆದಿಡಬೇಕು. ಸಿಡಿಲು ಬರುವಾಗ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಹೋಗಬಾರ್ದು. ಯಾಕೆಂತೇಳಿದರೆ ಫ್ಯೂಸ್ ತೆಗೆದರೂ ಕೂಡ ಅದು ಸ್ಪಾರ್ಕು ಫ್ಯೂಸಿನ ಮೇಲಿನಕ್ಕಿಂತ ಕೆಳಗಿನ ಬದಿಗೆ ಜಂಪ್ ಆಗ್ತದೆ. ಆವಾಗ ಅದು ನ್ಯೂಟ್ರಲ್ನ ಮೂಲಕ ಗ್ರೌಂಡಿಗೆ ಆಗುವಂಥ ಅವಕಾಶ ಇದ್ದು ಅಪಘಾತ ಆಗುವಂಥ ಶೇಕಡಾವಾರು ಪ್ರಮಾಣ ಜಾಸ್ತಿ. ಆದ ಕಾರಣ ಅಂಥ ಸಮಯದಲ್ಲಿ ಅವನು ಪಂಪ್ ಸೆಟ್ಟಿಗೆಲ್ಲ ಹೋಗಲೇಬಾರ್ದು. ಅದಕ್ಕೆ ಮೊದಲೇ ಅವನು ತಪ್ಪಿಸಿಡೋದು ಒಳ್ಳೆಯದು. ಮತ್ತು ಎಲೆಕ್ಟ್ರಾನಿಕ್ ಉಪಕರಣ ಇದ್ದರೆ ಅದನ್ನು ತಪ್ಪಿಸಿಡಲೇಬೇಕು ಅವನು ಮೊದಲೇ. ಇಲ್ಲಾಂತಾರೆ ಸಿಡ್ಲಿಗೆ ಅದು ಉಳಿಯೋದಿಲ್ಲ, ಅದನ್ನು ತಪ್ಪಿಸಿಡಬೇಕು. ಈಗ ಮುಖ್ಯವಾಗಿ ಸಿಡಿಲಿನಿಂದ ಅಥವಾ ಈ ಥರದ ಹೈ ವೋಲ್ಟೇಜ್ನಿಂದ ಆಗುವಂಥ ತೊಂದರೆಗಳೇನಿಲ್ಲ? ಒಂದು, ಈ ಸಿಡಿಲು ಯಾಕಂತೇಳಿದ್ರೆ ಈಗ ವಿದ್ಯುತ್ ಲೈನು ಅದು ಇಡೀ ಊರಲ್ಲೇ ಹರಡಿ ಹೋಗಿದೆ. ಈಗ ಸಿಡಿಲು ಎಲ್ಲೋ ಒಂದು ಕಡೆ ಸಿಡಿಲು ಬಡಿದು ಲೈನಿಗೆ ಅಲ್ಲಿ ಪ್ರವಾಹ ಜಾಸ್ತಿ ಇರ್ತದೆ. ಅಂಥ ಸಂದರ್ಭದಲ್ಲಿ ನೀವು ನಿಮ್ಮ ಭದ್ರತೆಯನ್ನು ಕೊಳ್ಳದೇ ಇದ್ದರೆ, ಈಗ ನೀವು ಉದಾಹರಣೆಗೆ ನಿಮ್ಮ ಮನೆಗೆ ಒಂದು ಮೀಟರ್ ಬೋರ್ಡಿನ ಹತ್ತಿರ ಒಂದು ಇಂಡಸ್ಟ್ರಿಯಲ್ ಪ್ಲಗ್ ಹಾಕ್ತಾರೆ ಹೆಚ್ಚಾಗಿ. ಅದನ್ನು ತಪ್ಪಿಸಿಡದೇ ಇದ್ದರೆ ಲೈನ್ನ ಕರೆಂಟು ಸೀದಾ ಒಳಗೆ ಬರ್ತದೆ. ಅದು ಹೈ ವೋಲ್ಟೇಜ್ ಕರೆಂಟ್ ಇರ್ತದೆ. ಅವಾಗೆಲ್ಲ ಉಪಕರಣಗಳು ಸುಟ್ಟು ಹೋಗುವಂಥ ಅವಕಾಶ ಜಾಸ್ತಿ. ಈಗ ಸುಟ್ಟು ಹೋಗದ ಹಾಗೆ ನಾವು ಅದನ್ನು ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಬೋದು? ಒಂದು, ಮನೆಯ ಮೀಟರಿನ ನಂತರ ಮೇನ್ ಬೋರ್ಡಿಗೆ ಬರೋದಕ್ಕೆ ಮೊದಲು ಒಂದು ಇಂಡಸ್ಟ್ರಿಯಲ್ ಪ್ಲಗ್ ಫಿಕ್ಸ್ ಮಾಡಿತು ಅಂತಾದರೆ ಅದನ್ನು ತಪ್ಪಿಸಿಟ್ರೆ ಮನೆಯೊಳಗೆ ವಿದ್ಯುತ್ ಸಂಪರ್ಕವೇ ಇದಾಗ್ತದೆ, ಏನು ಡಿಸ್ಕನೆಕ್ಟ್ ಆಗ್ತದೆ. ಹಾಗೆ ಮಾಡಿಕೊಳ್ಳೋದು ಒಳ್ಳೆಯದು. ಒಂದು ಇಂಡಸ್ಟ್ರಿಯಲ್ ಪ್ಲಗ್ ಹಾಕಿ ಸೇಫ್ಟಿ ಮಾಡಿಕೊಳ್ಳೋದು ಒಳ್ಳೆಯದು. ಈಗ ಫ್ಯೂಸ್ನ ಬಗ್ಗೆ ನೀವು ಹೇಳಿದ್ರಿ. ಫ್ಯೂಸ್ನ ಅಂತ ಹೇಳಿದರೆ ಅದು ಆಗಾಗ ಹೆಚ್ಚು ಕಮ್ಮಿ ಆಗುವಂಥ ಒಂದು ವ್ಯವಸ್ಥೆ ಇರ್ತದೆ.
ಅಂಥ ಸಂದರ್ಭದಲ್ಲಿ ನಾವು ಹೊಸ ಫ್ಯೂಸ್ ಹಾಕುವಾಗ ಅಥವಾ ಫ್ಯೂಸನ್ನು ಬಳಸುವಾಗ ಯಾವ ರೀತಿಯಲ್ಲೆಲ್ಲ ನಾವು ಕ್ರಮಗಳನ್ನು ಒಂದು ಫ್ಯೂಸ್ ರಿಪ್ಲೇಸ್ಮೆಂಟ್ ಮಾಡಬೇಕಾದ್ರೆ ಎಲೆಕ್ಟ್ರಿಷಿಯನನ್ನು ಬರಲಿಕ್ಕೆ ಹೇಳಿಯೇ ಮಾಡಬೇಕು. ರೈತ ತಾನು ಎಲೆಕ್ಟ್ರಿಷಿಯನ್ ಆಗಲಿಕ್ಕೆ ಹೋಗಬಾರ್ದು, ಅದನ್ನು ಎಲೆಕ್ಟ್ರಿಷಿಯನ್ನೇ ಮಾಡಬೇಕು. ತಾನು ಅದನ್ನು ಮಾಡಿತು ಅಂತಾದರೆ ಅಪಘಾತ ಕಟ್ಟಿಟ್ಟ ಬುತ್ತಿ. ಯಾಕೆಂತೇಳಿದ್ರೆ ನಾನು ವಯರನ್ನು ಕಟ್ಟಿಂಪಿಲೆಲ್ಲ ಹಿಡಿದು ಎಳೆಯುವಾಗ ಕಟ್ಟಿಂಪಿಲೆನ ಸ್ಲೀವಲ್ಲಿ ಯಾರು ಹೋಯಿತು ಅಂತಾದರೆ ಅವನಿಗೆ ಅಪಘಾತ ನಿಶ್ಚಿತ. ಅಂಥ ಸಂದರ್ಭದಲ್ಲಿ ಅವನು ಯಾವುದೇ ಕಾರಣಕ್ಕೂ ಅವನು ಎಲೆಕ್ಟ್ರಿಷಿಯನ್ ಆಗಲಿಕ್ಕೆ ಹೋಗಬಾರ್ದು. ಸೂಕ್ತ ಒಳ್ಳೆ ತರಬೇತಿ ಹೊಂದಿದ ಎಲೆಕ್ಟ್ರಿಷಿಯನ್ ಬರಲಿಕ್ಕೆ ಹೇಳಿ ಅದನ್ನು ಬದಲಾಯಿಸುವಂಥ ಕೆಲಸವನ್ನು ಅವನು ಮಾಡಿಸುವುದು ಉತ್ತಮ. ಮತ್ತು ವಯರ್ಗಳ ಬಗ್ಗೆ ಹೇಳೋದಾದರೆ, ಈ ಸಾಮಾನ್ಯವಾಗಿ ನಮ್ಮ ತೋಟ ಇರಬಹುದು, ನಮ್ಮ ಜಾಗದಲ್ಲಿ ವಯರ್ಗಳು ತುಂಬ ಸಲ ಅದಕ್ಕೆ ತೊಂದರೆಗಳು ಬರ್ತವೆ. ಇಲೆಕ್ಟ್ರಿಕಲ್ ವಯರ್ಗಳಿಗೆ ಮುಖ್ಯವಾಗಿ ಏನನ್ನು ಗಮನಿಸಬೇಕಾಗ್ತದೆ? ಒಂದು, ವಯರುಗಳು ತುಂಬ ಹಳತಾಗಿರ್ತದೆ ಕೆಲವು ಕಡೆ. ಅದನ್ನು ಈಗ ಬದಲಾಯಿಸ್ತಾ ಇದ್ದಾರೆ. ಈಗ ಅದನ್ನು ಬದಲಾಯಿಸಲಿಕ್ಕೆ ಮೆಸ್ಕಾಮಿಗೆ ನಾವು ಅರ್ಜಿ ಹಾಕಬೇಕು. ಅರ್ಜಿ ಹಾಕಿ ಅದನ್ನು ಬದಲಾಯಿಸಲಿಕ್ಕೆ ಒತ್ತಡ ಹಾಕಬೇಕು. ಇಲ್ಲ ಬದಲಾಯಿಸುವಲ್ಲಿವರೆಗೆ ಅಲ್ಲಿ ಸ್ವಲ್ಪ ಜಾಗ್ರತೆಯಲ್ಲಿರಬೇಕು. ಯಾಕಂತೇಳಿ ಅದರಲ್ಲಿ ಕಟ್ಟಾಗಿ ಕೆಳಗೆ ಬಿತ್ತು ಅಂತಾದರೆ ಗೊತ್ತಾಗೋದಿಲ್ಲ. ಅದು ಎಲ್ಲಾರು ಅದನ್ನು ತುಳಿದು ಹೋದರೆ ಅದರಲ್ಲಿ ಕರೆಂಟು ಸಪ್ಲೈ ಇದ್ದರೆ ಅಪಘಾತ ನಿಶ್ಚಿತ. ಎಷ್ಟೋ ಜನ ಪ್ರಾಣ ಕಳ್ಕೊಂಡು ನಾನು ನೋಡಿದ್ದೇನೆ. ಅದರಲ್ಲಿ ಹೆಚ್ಚಾಗಿ ಹಳ್ಳಿಯ ಹೆಂಗಸರು, ಹಳ್ಳಿಯ ರೈತರು, ಅನಕ್ಷರಸ್ಥರು ಅದಕ್ಕೆ ಬಲಿಯಾದದ್ದು ನಾನು ಕಣ್ಣಾರೆ ಕಂಡಿದ್ದೇನೆ. ಆದ ಕಾರಣ ಅಂಥದಕ್ಕೆ ಈಗ ವಯರು ತೋಟದ ಒಳಗೆ ಇದ್ದರೆ ಅದಕ್ಕೆ ಪೈಪ್ ಹಾಕಿಸೋದು ಸೂಕ್ತ. ಅಲ್ಲದಿದ್ದರೆ ವಯರನ್ನು ಬದಲಾಯಿಸಬೇಕು. ಬದಲಾಯಿಸಿದರೂ ಪುನಃ ಅದಕ್ಕೆ ಹೊಸತು ಹಾಕುವಾಗಲೂ ಅದಕ್ಕೊಂದು ಪೈಪ್ ಹಾಕಿಸೋದು ಸೂಕ್ತ. ಈಗ ಪೈಪ್ ಹಾಕಿಸುವುದು ಅಂದರೆ ಅದನ್ನು ನಾವೇ ಮಾಡಬೇಕಾಗ್ತದೋ ಹೇಗೆ? ಪೈಪ್ ಹಾಕಿಸುವ ಕೆಲಸವನ್ನು ಹೆಚ್ಚಾಗಿ ನಾವೇ ಮಾಡಬೇಕು. ಮೆಸ್ಕಾಂ ಮಾಡಿಕೊಡೋದಿಲ್ಲ, ಅದನ್ನು ರೈತರೇ ಮಾಡಿಕೊಳ್ಳಬೇಕು. ಅದು ಇಡೀ ಎಲ್ಲೆಲ್ಲಿ ಹೋಗಿದೆ ಅಲ್ಲೆಲ್ಲ ಹಾಕಬೇಕಾಗ್ತದೆ? ಇಲ್ಲ, ಹೆಚ್ಚಾಗಿ ತೋಟದ ಒಳಗಡೆ, ಬಯಲು ಪ್ರದೇಶದಲ್ಲಿ ಬೇಕು ಅಂತಿಲ್ಲ, ಏನಾಗೋದಿಲ್ಲ, ಅಷ್ಟು ಒಂದು ತುಂಡಾಗುವಂಥ ಭಯ ಇಲ್ಲ. ತೋಟದ ಒಳಗಡೆ ಏನು ಅಂತ ಹೇಳಿದರೆ ಅಕಸ್ಮಾತ್ ಅಡಿಕೆ ಮರಗಳು ಒಂದಕ್ಕೊಂದು ಗಾಳಿಗೆ ಹಂದಾಡುವಾಗ ವೈರಿಗೆ ಟಚ್ ಆಯಿತು ಅಂತಾದರೆ ಅಲ್ಲಿ ಅದು ಟಚ್ ಆಗಿ ಅಲ್ಲಿ ವಯರು ಸರಿಗೆ ಸವೆತ ಉಂಟಾಗಿ ಕಟ್ಟಾಗುವಂಥ ಅವಕಾಶ ಜಾಸ್ತಿ ಇರ್ತದೆ. ಅದರ ಅಂಥಲ್ಲೆಲ್ಲ ಪೈಪ್ ಹಾಕಿತು ಅಂತಾದರೆ ಅಪಾಯ ಕಮ್ಮಿ ಮತ್ತು ವಯರ್ನ ಸರಿಗೆ ಸವೆತವೂ ಕಮ್ಮಿ. ಈಗ ಮುಖ್ಯವಾಗಿ ಇನ್ನೊಂದು ಅಂತ ಹೇಳಿದರೆ, ನೀವು ಹೇಳಿದ ಹಾಗೆ ರೈತರು ಬಳಸುವಂಥ ಉಪಕರಣಗಳು ಅಂತ ಹೇಳಿದರೆ ಮುಖ್ಯವಾಗಿ ಪಂಪಿನ ಒಂದು ಪ್ರಶ್ನೆ. ಪಂಪಿನ ನಾವು ಆ ಇಲೆಕ್ಟ್ರಿಕಲ್ ಪಂಪ್ನಲ್ಲಿ ಯಾವ ರೀತಿಯಲ್ಲಿ ಅದರ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗ್ತದೆ ಮತ್ತು ಏನು ಗಮನ ಹರಿಸಬೇಕಾಗ್ತದೆ? ಒಂದು, ಪಂಪಿನ ಕ್ವಾಲಿಟಿಯನ್ನು ನಾವು ಪರ್ಚೇಸ್ ಮಾಡುವಾಗ ಏನೋ ಕಡಿಮೆ ಕೊಡ್ತಾರೆ ಅಂತೇಳಿ ನಾವು ಕಡಿಮೆ ಕ್ವಾಲಿಟಿಯ ಪಂಪನ್ನು ಹಾಕಬಾರ್ದು. ಹಾಕಿತ್ತು ಅಂತಾದರೆ ಅದರಲ್ಲಿ ಲೀಕೇಜ್ ಆಗುವಂಥದ್ದು, ಶಾಕ್ ಹೊಡೆಯುವಂಥದ್ದು, ಇನ್ನು ಒಂದೇ ವರ್ಷದಲ್ಲಿ ಹಾಳಾಗುವಂಥದ್ದು ಅಥವಾ ಹಾಕಿದ ಮರುದಿವಸವೇ ಹಾಳಾಗುವಂಥದ್ದು, ಇಂಥದ್ದೆಲ್ಲ ಸಮಸ್ಯೆಗಳು ಶುರುವಾಗ್ತದೆ. ಲಕ್ಕೀಲಿ ಒಂದು 2-3 ವರ್ಷ ಭಾಳ ಥರ ಬರಲಿಕ್ಕೂ ಸಾಕು. ಮತ್ತು ಒಂದು ಸಲ ರಿಪೇರ್ ಆಯಿತು ಅಂದರೆ ಮತ್ತೆ ರಿಪೇರಿಯೇ ಮಾಡ್ತಾ ಇರಬೇಕು ಅವನು, ಮತ್ತೆ ಅದು ಮೊದಲ ಹಾಗೆ ಆಗಿರುವುದಿಲ್ಲ. ಅದನ್ನು ಪಂಪು ಸೆಟ್ಗಳನ್ನು ಅಳವಡಿಸುವಾಗ ಸ್ವಲ್ಪ ಕ್ವಾಲಿಟಿಗೆ ಪ್ರಾಶಸ್ತ್ಯವನ್ನು ನೀಡಬೇಕು. ಕ್ವಾಲಿಟಿ ಪಂಪ್ ಆದರೆ ಏನು ಹಾಳಾಗುವಂಥದ್ದಿಲ್ಲ. ಮತ್ತು ಕ್ವಾಲಿಟಿ ಇಲ್ಲದ ಪಂಪ್ಗಳು ಕರೆಂಟು ಜಾಸ್ತಿ ಕನ್ಸಂಪ್ಷನ್ ಮಾಡ್ತದೆ. ಈಗ 5 HP ಪಂಪು ಅಂತೇಳಿ ನಾವು ನೇಮ್ ಪ್ಲೇಟ್ ಇದ್ದರೂ ಕೂಡ ಅದು 6 HP 7 HP ಕರೆಂಟನ್ನು ಅದು ಕನ್ಸಂಪ್ಷನ್ ಮಾಡ್ತದೆ. ಅದೇ ನೀವು ಸ್ಟ್ಯಾಂಡರ್ಡ್ ASI ಅಥವಾ ISO ಗ್ರೇಡಿನ ಪಂಪುಗಳು ಏನು HP ಅಂತ ಹೇಳಿದೆಯಾ ಅಷ್ಟೇ ಕರೆಂಟು ಕನ್ಸಂಪ್ಷನ್ ಮಾಡ್ತದೆ. ನಾಳೆ ಯಾರು ವಿಜಿಲೆನ್ಸ್ನವರು ಬಂದು 5 HP ಪಂಪ್ ಹಾಕಿದರೂ ಕೂಡ ಅವರ ಮೀಟರ್ ಚೆಕ್ ಮಾಡುವಾಗ ಅದು 7 HP ಅಂತೇಳಿ ಕಂಡು ಬಂದರೆ ಅವನು ಪೆನಾಲ್ಟಿ ಕಟ್ಟಬೇಕಾಗ್ತದೆ. ಆದ ಕಾರಣ ಆದಷ್ಟು ISI ಅಥವಾ ISO ಪಂಪುಗಳಿಗೆ ಪ್ರಾಶಸ್ತ್ಯ ನೀಡುವುದು ಒಳ್ಳೆಯದು. ಇದರ ಜೊತೆಗೆ ಪಂಪಿನ ಒಂದು ವ್ಯವಸ್ಥೆಯನ್ನು ನೋಡುವಾಗ ನಾವು ಪಂಪನ್ನು ಒಂದು ಪುಲ್ಲಿಂಗ್ ಅಥವಾ ಇದನ್ನು ಹೇಗೆ ನಮ್ಮ ಯೋಚನೆಗಳನ್ನು ಅದು ನಾವೀಗ ಬೋರ್ವೆಲ್ಲಲ್ಲಿ, ಈಗ ಬೋರ್ವೆಲ್ ಅಂತಾದರೆ ಬೋರ್ವೆಲ್ ಎಷ್ಟು ಫೀಟ್ ಅಡಿಯಲ್ಲಿ ನೀರು ಸಿಕ್ಕಿದೆ, ಎಷ್ಟು ಪ್ರೆಷರಲ್ಲಿ ಬೋರ್ವೆಲ್ ಕೊರೆಯುವಾಗ ಬಂದಿದೆ, ಅದಕ್ಕೆ ಅನುಗುಣವಾಗಿ ನಾವು ಸ್ಟೇಜನ್ನು ಸೆಲೆಕ್ಟ್ ಮಾಡಬೇಕು. ಈಗ ಬೋರ್ವೆಲ್ ಪಂಪಿನಲ್ಲಿ 2 ಸ್ಟೇಜಿಂದ ಸ್ಟಾರ್ಟ್ ಆಗಿ 30 ಸ್ಟೇಜಿನವರು ಪಂಪುಗಳು ಸಿಗ್ತವೆ ಈಗ. ಆದ ಕಾರಣ ಆ ನೀರಿಗೆ ಎಷ್ಟು ಅಡಿಯಲ್ಲಿ ನೀರಿದೆ, ಎಷ್ಟು ಅಡಿ ಮೇಲೆ ಹೋಗಬೇಕು, ಎಷ್ಟು ಲೋಡ್ ಕೊಡಬೇಕು, ಅದಕ್ಕೆ ಅನುಗುಣವಾಗಿ ನಾವು ಸ್ಟೇಜನ್ನು ಸೆಲೆಕ್ಟ್ ಮಾಡಬೇಕು. ಸ್ಟೇಜನ್ನು ಮತ್ತು SP ಅನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಈಗ 5 HP 6 ಸ್ಟೇಜ 8 ಸ್ಟೇಜ 10 ಸ್ಟೇಜ ಆ ನೀರಿಗೆ ಅನುಗುಣವಾಗಿ ನಾವು ಸ್ಟೇಜನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ಈ ಸ್ಟೇಜ್ ಹೆಚ್ಚು ಕಮ್ಮಿ ಆದಾಗ ಏನು ತೊಂದರೆಗಳು? ಏನಿಲ್ಲ, ಒಂದು ಸ್ಟೇಜ್ ಅಂತ ಹೇಳಿದರೆ 30 ಅಡಿ ಪ್ರೆಷರ್ನು 30 ಅಡಿ ಮೇಲಕ್ಕೆ ಅದು ಕೊಂಡೋಗ್ತದೆ, ಮತ್ತೆ 30 ಅಡಿ ಇನ್ನೊಂದು ಸ್ಟೇಜ್ ಕೊಂಡೋಗ್ತದೆ. ಅದೇ ರೀತಿ 6 ಸ್ಟೇಜ್ ಅಂತ ಆದರೆ 180 ಅಡಿ ಅದು ಅದರ ಪುಲ್ಲಿಂಗ್ ಕೆಪಾಸಿಟಿ ಇರ್ತದೆ. ಹಾಗೆ ಆ ಸ್ಟೇಜ್ ಸೆಲೆಕ್ಟ್ ಮಾಡುವಾಗ ಎಷ್ಟು
ಅಡಿ ಒತ್ತಡ ಕೊಡಬೇಕು ನಾವೀಗ, ಎಷ್ಟು ಹೆಡ್ ಸಿಗ್ತದೆ ಅದಕ್ಕೆ ಅಂತೇಳಿ ನೋಡ್ಕೊಳ್ಬೇಕು. ಯಾಕಂತೇಳಿದ್ರೆ ಈಗ ಈ ವರ್ಟಿಕಲ್ ಆಗಿ ಹೋಗುವಾಗ ಅಥವಾ ಹೊರಿಜಾಂಟಲ್ ಆಗಿ ಹೋಗುವಾಗ 10 ಅಡಿ ಉದ್ದಕ್ಕೆ 1 ಅಡಿ ಹೆಡ್ ಸಿಗ್ತದೆ. 10 ಅಡಿ ಈಗ ಲೆವೆಲ್ ಪ್ರದೇಶದಲ್ಲಿ ಒಂದು ಪೈಪ್ಲೈನ್ ಕೊಂಡು ಹೋಗುವಾಗ 10 ಅಡಿ ದೂರಕ್ಕೆ 1 ಅಡಿ ಹೆಡ್ ಸಿಗ್ತದೆ ಅದಕ್ಕೆ. ಆವಾಗ ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. 100 ಅಡಿ ಅಂತಂದರೆ 10 ಅಡಿ ಅಲ್ಲಿ ಹೆಡ್ ಸಿಕ್ಕಿತ್ತು. ಹಾಗೆ 100 ಅಡಿ ಲೆಕ್ಕಕ್ಕೆ ತಗೊಳ್ಳಿಕ್ಕಿಲ್ಲ, ಅಲ್ಲಿ 10 ಅಡಿಯನ್ನು ನಾವು ಲೆಕ್ಕಕ್ಕೆ ತಗೊಳ್ಳೋದು. ಆ ರೀತಿ ಸೆಲೆಕ್ಟ್ ಮಾಡಿ ನಾವು ಸ್ಟೇಜ್ ಪಂಪ್ಗಳನ್ನು ನಾವು ಅದಕ್ಕೆ ಬೋರ್ವೆಲ್ಗೆ ಇಳಿಸಬೇಕು. ಇಲ್ಲದಿದ್ದರೆ ಒಂದು ವೇಳೆ ಇದು ಲೆಕ್ಕ ಮಾಡಿದ್ದು ಕಡಿಮೆ ಆದರೆ ಹೆಚ್ಚಾದರೆ ಏನು ತೊಂದರೆಗಳು? ಈಗ ಸ್ಟೇಜ್ ಕಡಿಮೆ ಆಯಿತು ಅಂತ ಆದರೆ ನೀರು ಬರುವುದಿಲ್ಲ. ಯಾಕಂದರೆ ಅಲ್ಲಿ ಅದಕ್ಕೆ ತಕ್ಕಷ್ಟು ನೀರು ಹೊರಗೆ ದೂಡುವಷ್ಟು ಈ ಪಂಪೇಜ್ ಕೆಪಾಸಿಟಿ ಇರುವುದಿಲ್ಲ. ಇನ್ನು ಸ್ಟೇಜಿ ಕಡಿಮೆ ಆಯಿತು ಅಂತಾದರೆ ಒಮ್ಮೆಲೆ ನೀರು ಹೊರಗೆ ಬರ್ತದೆ, ನೀರು ಖಾಲಿ ಆಗ್ತದೆ. ಅಂತ ಕರೆಕ್ಟ್ ಆ ಬೋರಲ್ಲಿ ಸೂಟ್ ಆಗಬೇಕು. ಅದು ಸೂಟ್ ಆಗಬೇಕಾದ್ರೆ ಅದನ್ನು ಬೋರ್ವೆಲ್ ಮಾಡುವಾಗ ಅದರ ನೀರಿನ ಯಾವ ಪ್ರಮಾಣ ನೀರು ಹೊರಗೆ ಡ್ರಿಲ್ಲಿಂಗ್ ಆಗೋ ಯಾವ ಪ್ರಮಾಣ ನೀರು ಹೊರಗೆ ಬಂದಿದೆ ಅದಕ್ಕೆ ಅನುಗುಣವಾಗಿ ನಾವು ಸೆಟ್ ಮಾಡಲಿಕ್ಕೆ ಆಗ್ತದೆ, ಸೆಲೆಕ್ಟ್ ಮಾಡಲಿಕ್ಕೆ ಆಗ್ತದೆ. ಒಂದು ಸಲ ಸೆಲೆಕ್ಟ್ ಮಾಡಿದ್ದು ಮತ್ತೆ ಚೇಂಜ್ ಮಾಡಬೇಕಾಗ್ತದೆ. ಆಗ್ತದಪ್ಪ. ಬೋರ್ವೆಲಲ್ಲಿ 1 ವರ್ಷ 2 ವರ್ಷ 3 ವರ್ಷ ನೀರು ಕ್ರಮೇಣ ಕಡಿಮೆ ಆಗ್ತದೆ. ಕಡಿಮೆ ಆಗುವಾಗ ಆಟೋಮೆಟಿಕ್ ಒಂದು ಪಂಪಿನ ಸ್ಟೇಜನ್ನು ಜಾಸ್ತಿ ಮಾಡಬೇಕಾಗ್ತದೆ, ಕಡಿಮೆ ಅಲ್ಲ ಜಾಸ್ತಿ ಮಾಡಬೇಕಾಗ್ತದೆ. ಅಲ್ಲದಿದ್ದರೆ ಬೇರೆ ಬೋರ್ವೆಲ್ಲೇ ತೆಗೆಯುವ ಪರಿಸ್ಥಿತಿ ಬಂದಿದೆ. ನಾನು 30 ಬೋರ್ವೆಲ್ ತೆಗೆದವ, ನನಗೆ ಈ ಅನುಭವ ಬೇಕಷ್ಟಾಗಿದೆ. ಅದು ಸರಿ. ಹಾಗೆ ಈಗ ಮುಖ್ಯವಾಗಿ ನೀವು 30 ಬೋರ್ವೆಲ್ ತೆಗೆದಿರಿ ಅಂತ ಹೇಳಿದ್ರಿ. ಬೋರ್ವೆಲ್ ತೆಗೆಯೋದ್ರ ಒಂದು ತೆಗೆದು ಇನ್ನೊಂದು ತೆಗೆದರೆ ಆ ನೀರಿನ ಇದರಲ್ಲಿ ಹತ್ತಿರ ಇದ್ದರೆ ಸಿಗುವುದಿಲ್ಲ ಅಂತ ಒಂದು ಉಂಟು. ಹಾಗೆಂತ ಇಲ್ಲ, ಹಾಗೇನಿಲ್ಲ. ಅದು ನಾನು 5 ಅಡಿ ಗ್ಯಾಪಲ್ಲಿ ನೀರು ಬೋರ್ವೆಲ್ ತೆಗೆದು ಆ ಬೋರ್ವೆಲ್ಗೆ ನೀರಿರೋ ಬೋರ್ವೆಲ್ಗೂ ಹೊಸ ಬೋರ್ವೆಲ್ ಕನೆಕ್ಷನ್ ಇಲ್ಲದಂಥ ಬೋರ್ವೆಲ್ ಇದೆ ನನ್ನ ಹತ್ರ. ಆ ರೀತಿ ಏನೂ ಇರೋದಿಲ್ಲ. ನೀರಿನ ಸೆಲೆ ಯಾವ ರೂಟಲ್ಲಿ ಹೋಗಿದೆ ಹಾಗೆ ಸಿಕ್ಕುವುದು. ಅದು ಅಕಸ್ಮಾತ್ ಈಗ ಆ ರೂಟಲ್ಲೇ ಅದೇ ರೂಟಲ್ಲಿ ಇನ್ನೊಬ್ಬ ಎಲ್ಲಿಯೋ ದೂರದಲ್ಲಿ 1 ಕಿಲೋಮೀಟರ್ ದೂರ ಇರಲಿಕ್ಕೂ ಸಾಕದು, ಅಲ್ಲಿ ಅವ ಬೋರ್ವೆಲ್ ತೆಗೆದ್ರೆ ಇವನ ಬೋರ್ವೆಲ್ ನೀರು ಕಡಿಮೆ ಆಗುವ ಚಾನ್ಸಸ್ ಇದೆ. ಅಥವಾ ಇಲ್ಲಿ ಪಕ್ಕದಲ್ಲಿ 5 ಫೀಟ್ ಗ್ಯಾಪಲ್ಲಿ ಅದಕ್ಕೂ ಸಂಬಂಧವೇ ಇಲ್ಲದಂಥ ಅವಕಾಶಗಳು ಇದೆ. ಈಗ ಬೋರ್ವೆಲ್ ತೆಗೆಯುವಾಗ ಒಂದು ಸರ್ವೆ ಮಾಡಬೇಕಾಗ್ತದೆ. ಹೇಗೆ ಸರ್ವೆ ಮಾಡ್ತಾರೆ? ಸರ್ವೆ ನಾವು ಮಾಡೋದು ಯಾಕಂತ ಹೇಳಿದರೆ ನೀರು ಸಿಕ್ಕದಿದ್ದರೆ ಸರ್ವೆ ಮಾಡಿದವನಿಗೆ ಬೈಲಿಕ್ಕೆ ಅಷ್ಟೇ. ನೀರು ಸಿಕ್ಕುವುದೆಲ್ಲ ಅವನ ಯೋಗವೇ. ಮತ್ತು ಕರೆಕ್ಟಾಗಿ 100% ಸರ್ವೆ ಮಾಡುವಂಥ ಮೆಷಿನ್ಗಳು ನನಗೆ ಕಂಡಾಗಿ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾನು ಎಲ್ಲ ಮೆಷಿನ್ಗಳು ನೋಡಿದ್ದೇನೆ, ಇನ್ನು ಕೋಲ್ ಹಿಡಿಯೋರು ನೋಡಿದ್ದೇನೆ, ಚೈನಾ ಆಡಿಸೋರು ನೋಡಿದ್ದೇನೆ, ಎಲ್ಲವೂ ನೋಡಿದ್ದೇನೆ. ಚೈನಾ ಆಡಿಸೋರು ನೀರು ಸಿಕ್ಕದ್ದು ಇದೆ. ಇನ್ನು ಎಲೆಕ್ಟ್ರಾನಿಕ್ ಇದರಲ್ಲಿ ಮೆಷಿನ್ಗಳ ಮೂಲಕ ಪಾಯಿಂಟ್ ನೋಡಿದ್ದಿದೆ, ನೀರು ಸಿಕ್ಕದ್ದು ಇದೆ. ಹಾಗಾದರೆ ಯಾವುದನ್ನು ನನಗೆ ಭರವಸೆ ಇಲ್ಲ. ಅಂಥ ಯೋಗ ಇದ್ದರೆ ಸಿಗ್ತದೆ, ಯೋಗ ಇಲ್ಲದ್ರೆ ನೀರು ಸಿಕ್ಕುವುದಿಲ್ಲ, ಅಷ್ಟೇ ನನಗೆ ಹೇಳ್ಬೋದು ಅಷ್ಟೇ. ಈಗ ಈ ಪಂಪ್ಗಳ ಬಗ್ಗೆ ಹೇಳಿದ್ರೆ ಸಬ್ಮರ್ಸಿಬಲ್ ಪಂಪ್ಗಳನ್ನೇ ಉಪಯೋಗಿಸುವುದು ಒಳ್ಳೆಯದಾ ಹೇಗೆ? ಅಲ್ಲ, ಬೋರ್ವೆಲ್ಗೆ ಸಬ್ಮರ್ಸಿಬಲ್ ಪಂಪೇ ಬೆಟರ್, ಬೇರೆ ರೂಟೇ ಇಲ್ಲ ಅದಕ್ಕೆ. ಸಬ್ಮರ್ಸಿಬಲ್ ಪಂಪ್ ಬೋರ್ವೆಲ್ಗೆ ಇರುವಂಥದ್ದು. ಅದಲ್ಲೇನು ಓಪನ್ ವೆಲ್ ಸಬ್ಮರ್ಸಿಬಲ್ ಅಂತಿದೆ, ಅದು ಕೆರೆಗೆ ಟ್ಯಾಂಕಿಗೆ ಹಾಕುವಂಥ ಸಿಸ್ಟಮ್ಗಳು. ಹೌದು, ನಾನು ಹೇಳಿದ್ದು ಕೆರೆ ಮತ್ತು ಟ್ಯಾಂಕಿಯ ಬಗ್ಗೆ ಹೇಳುತ್ತಿದ್ರೆ ಕೆರೆಗೆ ನಾವು ಸಬ್ಮರ್ಸಿಬಲ್. ಹೌದು, ಯಾಕಂತ ಹೇಳಿದರೆ ಈಗ ಸಬ್ಮರ್ಸಿಬಲ್ ಕೆರೆಗೆ ಹಾಕಿದರೆ ಏನು ಲಾಭ ಅಂತ ಹೇಳಿದರೆ, ಈಗ ಮೊದಲೆಲ್ಲ ಏನು ಅಂತ ಹೇಳಿದರೆ ಅಂದರೆ ಇದು ಕ್ರಾಂತಿ ಯುಗ ನೋಡಿ, ವರ್ಷ ಹೋದ ಹಾಗೆ ಮಾಡೆಲ್ಗಳು ಡಿಸೈನ್ಗಳು ಬದಲಾಗ್ತಾ ಹೋಗ್ತದೆ. ಮೊದಲು ಏನಿತ್ತು ಅಂತ ಹೇಳಿದರೆ ಕೆರೆಯ ಕಟ್ಟೆಯ ಮೇಲೆ ಪಂಪಿಟ್ಟು ಫುಟ್ಬಾಲ್ ಪೈಪ್ ಹಾಕಿ ಇದು ಮಾಡುವಂಥದ್ದಿತ್ತು. ಅದಕ್ಕೆ ನೀರು ಹೊಯ್ಯೋದು, ಅದರಲ್ಲಿ ಫುಟ್ಬಾಲ್ ಪೈಪಲ್ಲಿ ನೀರು ನಿಲ್ಲೋದಿಲ್ಲ, ಸಗಣಿ ಹಾಕೋದು, ಹೇಗೆ ಏನೆಲ್ಲ ಸರ್ಕಸ್ ನಾವು ಮಾಡ್ತಾ ಇದ್ದೆವು. ಈಗ ನೀರು ಹಾಕೋ ಪ್ರಶ್ನೆ ಇಲ್ಲ. ಯಾಕಂದರೆ ಪಂಪೇ ನೀರೊಳಗೆ ಮುಳುಗಿರ್ತದೆ, ನೀರು ಹಾಕೋ ಕೆಲಸವೇ ಇಲ್ಲ. ಅದು ಡ್ರೈನರ್ ರನ್ ಆಗೋ ವಿಷಯವೇ ಇಲ್ಲ. ಎಲ್ಲರೂ ಪಂಪ್ ರನ್ ಆಗಿ ಇವನಿಗೆ ಸ್ವಿಚ್ ಆಫ್ ಮಾಡಲಿಕ್ಕೆ ಮರೆತು ಹೋಗಿ ಟ್ಯಾಂಕಿ ಖಾಲಿಯಾಗಿ ಡ್ರೈ ರನ್ ಆಗಬೇಕೆ ಹೊರತು ನೀರು ಟ್ಯಾಂಕಿಯಲ್ಲಿ ನೀರಿದ್ದು ನೀರು ಬರೋದಿಲ್ಲ ಅಂತ ಹೇಳೋ ಪ್ರಶ್ನೆ ಇಲ್ಲ. ಯಾಕಂದರೆ ಫುಟ್ಬಾಲ್ ಇಲ್ಲ ಅದಕ್ಕೆ, ಯಾವುದು ಪೈಪ್ ಸೆಕ್ಷನ್ ಇಲ್ಲ ಅದಕ್ಕೆ. ಆದ ಕಾರಣ ಈಗಿನ ಓಪನ್ ವೆಲ್ ಸಬ್ಮರ್ಸಿಬಲ್ ಈಗಿನ ಹೊಸ ಕ್ರಾಂತಿ ಅದು. ಈಗ ಈ ಪಂಪ್ ಅನ್ನುವಂಥದ್ದು ವರ್ಷ ಕಳೆದ ಹಾಗೆ ಅದು ಹೆಚ್ಚು ಕರೆಂಟನ್ನು ತಗೊಳ್ಳುವಂಥದ್ದು, ಜಾಸ್ತಿ ಇದು ಮಾಡುವಂಥದ್ದು ಇರ್ತದ. ಅದಕ್ಕೆ ಹೇಳೋದು ಸವಕಳಿ ಅಂತೇಳಿ. ಅದು ಸ್ವಾಭಾವಿಕ. ಅದು ವೈಂಡಿಂಗ್ ವೀಕ್ ಆಗ್ತಾ ಹೋಗ್ತದೆ. ಆಮೇಲೆ ಕರೆಂಟ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಹೋಗ್ತದೆ. ಮತ್ತು ಪಂಪಿನ ಕ್ವಾಲಿಟಿಯೂ ಹಾಗೆ, ನೀರೆತ್ತುವ ಪಂಪಿನ ಕ್ವಾಲಿಟಿಯು ಅದು ಕೂಡ ಸವೆತಾಗಿ ನೀರು ಬರುವಂಥ ಪ್ರಮಾಣ ಕಡಿಮೆ ಆಗುವ ಅವಕಾಶ ಇದೆ. ಕೆಲವು ಸತಿ ನಾವು ಬೋರ್ವೆಲ್ ನೀರು ಇರುವುದಿಲ್ಲ ಅಂತ ನಾವು ಗ್ರಹಿಸ್ತೇವೆ. ಆ್ಯಕ್ಚುಲಿ ಬೋರ್ವೆಲ್ಲಿನ ನೀರು ಇರ್ತದೆ, ಪಂಪಿನ ಸವಕಳಿ ಕಾರಣದಿಂದಾಗಿ ನೀರು ಸರಿ ಬರದೆ ಪಂಪ್ ತೆಗೆದಾದ ಮೇಲೆ ಗೊತ್ತಾಗೋದು ಪಂಪ್ ಹಾಳಾಗಿದೆ, ಇದು ರಿಪ್ಲೇಸ್ ಮಾಡಬೇಕು ಅಂತ ಹೇಳಿ ಕಾಣ್ತದೆ. ಅವಾಗ ಹೆಚ್ಚಾಗಿ ಅದನ್ನು ರಿಪೇರಿ ಮಾಡ್ತಾರೆ. ರಿಪೇರಿ ಮಾಡೋದಕ್ಕಿಂತ ಹೊಸ್ತು ಹಾಕೋದು ಬೆಟರ್. ಒಂದು ಪಂಪಿನ ಬಾಳಿಕೆ ಎಷ್ಟು ವರ್ಷ ಅಂತ ಬರ್ತದೆ? ಈಗ ನಾನು ಉನ್ನತಿ ಅಂತ ಹೇಳೋ ಒಂದು ಕಂಪನಿದ್ದು ಹಾಕಿದ್ದೆ. ನನ್ನ ಹತ್ರ 8 ಬೋರ್ವೆಲ್ ಇದೆ. 8 ಬೋರ್ವೆಲ್ಗೆ ಅದನ್ನೇ ನಾನು ಹಾಕಿದ್ದು.
ನಂದೀಗ ಒಂದು 10-12 ವರ್ಷ ಆಯಿತು, ನಾನು ಇಷ್ಟವರೆಗೆ ಬೋರ್ವೆಲ್ ತೆಗಿಲಿಲ್ಲ. ಅದೇ ನಾವು ಮೇಯ್ನ್ ISI ಅಥವಾ ISO ಗ್ರೇಡ್ ಇದ್ದೇ ಹಾಕಬೇಕು. ಹಾಕಿತು ಅಂತಾದರೆ ಅದರ ಕ್ವಾಲಿಟಿ ಅದೇ ರೀತಿ ಇರ್ತದೆ ಅದು. ಮತ್ತು ಅವರು ಅದು ಬ್ರ್ಯಾಂಡೆಡ್ ಕಂಪನಿಗಳವೆಲ್ಲ ಅದು ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ ಅವರು. ಅಂಥ ಕಂಪನಿ ಹುಡ್ಕೋಬೇಕು ನಾವು. ಕಡಿಮೆಗೆ ಸಿಗ್ತದೆ. ಈಗ ಲೋಕಲ್ ಕೊಯಂಬತ್ತೂರು ಹೋದರೆ ಅಲ್ಲಿ ನಿಮಗೆ 10,000ಕ್ಕೂ ಸಿಗ್ತದೆ. ಅದೆಲ್ಲ ತಂದರೆ ಅದು 5 HP ಅಂತೇಳಿ ನೇಮ್ ಪ್ಲೇಟ್ ಮಾರ್ತಾ ಇರ್ತದೆ. ಅದು 7 HP ಇರಲಿಕ್ಕೂ ಸಾಕು, ಅಥವಾ 4 HP ಇರಲಿಕ್ಕೂ ಸಾಕು. ಅದು ಸರಿಯಾದ ಎಕ್ಸಾಕ್ಟ್ HP ಅಲ್ಲಿ ಖಂಡಿತ ಇರುವುದಿಲ್ಲ ಅದು. ಅಂಥದ್ದನ್ನು ಪಂಪ್ ಹಾಕಿತು ಅಂತಾದರೆ, ಈಗ ಅಕಸ್ಮಾತ್ ಬಿಲ್ಲಿಂಗ್, ಈಗ ಪಂಪ್ ಸೆಟ್ಟಿಗೆ ನಾವು ಫ್ರೀ ಕೊಟ್ಟಿದ್ದಾರೆ ಸರ್ಕಾರ. ಅಕಸ್ಮಾತ್ ಬಿಲ್ ಮಾಡೋದು ಅಂತಾದರೆ ರೈತನಿಗೆ ಸಿಕ್ಕಾಬಟ್ಟೆ ಬಿಲ್ ಬರುವಂಥ ಅವಕಾಶ ಇದೆ. ಅದರ ಆ್ಯಕ್ಚುವಲ್ ಏನು ಅದರ ಕೆಪಾಸಿಟಿ ಇದೆ ಅದು ಅದರಲ್ಲಿ ಇರುವುದಿಲ್ಲ. ಅದಕ್ಕೆ ಆದಷ್ಟು ಬ್ರ್ಯಾಂಡೆಡ್ ಇದಕ್ಕೆ ಹೋಗೋದು ಒಳ್ಳೆಯದು. ಈಗ ಮೇಂಟೆನೆನ್ಸ್ ಅಂತ ಹೇಳೋದಿದ್ರೆ, ಇದನ್ನು ಪ್ರತಿ ವರ್ಷವೂ ಕೂಡ ಮೇಂಟೈನ್ ಮಾಡುವಂಥ ವ್ಯವಸ್ಥೆ ಏನಾದರೂ ಮಾಡಬೇಕಾಗ್ತದೆ? ವರ್ಷಲ್ಲೂ ತೆಗೆದು ಮಾಡ್ಬೋದು, ಆದರೆ ಯಾರು ಮಾಡೋದಿಲ್ಲ. 1-2 ವರ್ಷ 3 ವರ್ಷಕ್ಕೊಮ್ಮೆ ತೆಗೆದು ಒಂದು ಸಲ ಸರ್ವಿಸ್ ಮಾಡಿ ಇಳಿಸೋದು ಒಳ್ಳೆಯದು. ಮಾಡಿದರೆ ಒಳ್ಳೆಯದು. ಅದು ಬಾಳಿಕೆ ಜಾಸ್ತಿ ಆಗ್ತದೆ ಅಂತ ಯಾರು ಮಾಡೋದಿಲ್ಲ. ಹೆಚ್ಚಾಗಿ ಪಂಪ್ ಹಾಳಾದ ಮೇಲೆ ಪಂಪ್ ತೆಗೆಯೋದು. ರೈತ ಅವನು ಪಂಪ್ ಸುಟ್ಟೋದ ಮೇಲೆ ಅವನು ಅದರ ರಿಪೇರಿಯ ವಿಷಯಕ್ಕೆ ಹೋಗೋದು. ಅಷ್ಟವರೆಗೆ ಅದನ್ನು ಸ್ವಿಚ್ ಆಗ್ತಾನೆ, ಅದು ತಿರುಗ್ತಾ ಇರ್ತದೆ ಹೊರತು ಯಾರು ಸರ್ವಿಸ್ ಮಾಡಿದ್ದು ನನಗೆ ಗೊತ್ತಿಲ್ಲ, ಮಾಡೋದಿಲ್ಲ ಯಾರು ಕೂಡ. ಈಗ ಈ ಸುಟ್ಟು ಹೋಗಲಿಕ್ಕೆ ಮುಖ್ಯ ಕಾರಣ ಏನು? ಒಂದು ಫೇಸ್ ಅನ್ಬ್ಯಾಲೆನ್ಸ್ ಅಂತೇಳಿ, ಒಂದು ಫೇಸ್ ಡಿಮ್ ಇರ್ತದೆ, 2 ಫೇಸ್ ಬ್ರೈಟ್ ಇರ್ತದೆ, ಅಥವಾ ಒಂದು ಫೇಸ್ ರನ್ನಿಂಗಲ್ಲಿ ಹೋಗಿರ್ತದೆ, ಫ್ಯೂಸ್ ಹೋಗಿರ್ತದೆ, ಆದರೂ ಪಂಪ್ ರನ್ ಆಗ್ತಾ ಇರ್ತದೆ. ಆವಾಗ ಏನಾಗ್ತದೆ, 2 ಫೇಸ್ಗೆ ಲೋಡ್ ಜಾಸ್ತಿ ಆಗ್ತದೆ, ಪಂಪ್ ರನ್ ಆಗ್ತದೆ. ಅದು ಒಂದೇ ಕಾರಣವ ಮುಖ್ಯವಾಗಿ? ಹೆಚ್ಚಾಗಿ ಅದೇ ಕಾರಣ. ಎಂಥ ಸಂದರ್ಭದಲ್ಲಿ ನಾವು ಅದನ್ನು ರಿಪೇರಿ ಮಾಡಿ ಆವಾಗ ನಾವು ಒಂದು ಸಿಂಗಲ್ ಫೇಸ್ ಪ್ರಿವೆಂಟರ್ ಅಂತೇಳಿ ಒಂದು ಈಗ ಎಕ್ವಿಪ್ಮೆಂಟ್ ಬಂದಿದೆ, ಅದನ್ನು ಫಿಕ್ಸ್ ಮಾಡಿತು ಅಂತಾದರೆ ನಿಮಗೆ ಒಂದು ಫೇಸ್ ಎಲ್ಲಾರು ಫೇಲ್ಯೂರ್ ಆಯಿತು ಅಂತ ರನ್ನಿಂಗಲ್ಲಿ ವಿದಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಪಂಪನ್ನು ಆಫ್ ಮಾಡಿಸ್ತದೆ ಅದು. ಅದನ್ನು ಸಿಂಗಲ್ ಫೇಸ್ ಪ್ರಿವೆಂಟರನ್ನು ಹಾಕಿಸೋದು ಒಳ್ಳೆಯದು. ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಸಿಂಗಲ್ ಫೇಸ್ನಿಂದ ರನ್ ಆಗೋದು, 3 ಫೇಸಿಂದ ರನ್ ಆಗುವಂಥದ್ದು ಬೇರೆ ಬೇರೆ ಎಕ್ವಿಪ್ಮೆಂಟ್ಗಳು ಬೇರೆ ಬೇರೆ ಥರ ಇರ್ತವೆ. ಈಗ ಮುಖ್ಯವಾಗಿ ನಾವು ಯಾವ್ಯಾವ ಎಕ್ವಿಪ್ಮೆಂಟ್ಗಳು ಯಾವ್ಯಾವ ಇದಕ್ಕೆ ನಮಗೆ ಸಿಂಗಲ್ ಫೇಸ್ ಸಾಕಾಗ್ತದೆ ಅನ್ನುವಂಥದ್ದು? ಸಿಂಗಲ್ ಫೇಸ್ ಹೆಚ್ಚಾಗಿ ಕುಡಿಲಿಕ್ಕೆ ಮಾತ್ರ, ಗಾರ್ಡನ್ ನೀರಾಗಲಿಕ್ಕೆ ಕುಡಿಲಿಕ್ಕೆ ಮಾತ್ರ. ಅದು ಕೃಷಿಗೆ ಅದಷ್ಟು ಸೂಟೇಬಲ್ ಅಲ್ಲ, ಅದರಲ್ಲಿ ಅಂಥ ನೀರನ್ನು ಆಸ್ಪೆಕ್ಟ್ ಮಾಡಲಿಕ್ಕೂ ಆಗೋದಿಲ್ಲ. ಮತ್ತು ಸಿಂಗಲ್ ಫೇಸಿಗೆ ಯಾವಾಗಲೂ ಆಯುಷ್ಯ ಕಮ್ಮಿ. ಅದನ್ನು ಕಂಟಿನ್ಯೂಸ್ಸು ನಿಮಗೆ 1-2 ಗಂಟೆಯಿಂದ 1 ಗಂಟೆ 2 ಗಂಟೆ ಎಲ್ಲ ರನ್ ಮಾಡೋ ಹಾಗಿಲ್ಲ. ಅದನ್ನು ಸಿಂಗಲ್ ಫೇಸನ್ನು ಹಬ್ಬ ಬಂದರೆ 1 ಗಂಟೆ ರನ್ ಮಾಡ್ಬೋದು. ಮತ್ತು ತುಂಬ ಹೀಟ್ ಆಗ್ತದೆ ಅದು. ಯಾಕಂತೇಳಿದರೆ ಅದು ರನ್ ಆಗೋದು ಕಂಡೆನ್ಸರ್ನ ಮೂಲಕ. ಅದಕ್ಕೆ ರೊಟೇಷನಿಗೆ ಕಾರಣ ಕಂಡೆನ್ಸರ್. ಆ ಕಂಡೆನ್ಸರಿಂದಾಗಿ ಅದು ರನ್ ಆಗೋದು. ಅದು ಅವಾಗ ಏನಾಗ್ತದೆ, ಕಂಡೆನ್ಸರ್ಗೆ ಜಾಸ್ತಿ ಲೋಡ್ ಆಗ್ತದೆ. ಲೋಡಾಗಿ ಮೋಟ್ರ್ ಆಯುಷ್ಯ ಕಡಿಮೆ ಆಗ್ತದೆ, ಮೋಟ್ರ್ ಸುಟ್ಟು ಹೋಗುವಂಥ ಅವಕಾಶ ಜಾಸ್ತಿ. ಅದಕ್ಕೆ ಲಾಂಗ್ ಜರ್ನಿ ಅಂತಾದರೆ, ಲಾಂಗ್ ಟೈಮು ಇದು ಅಂತಾದರೆ ನೀವು 3 ಫೇಸ್ ಎಕ್ವಿಪ್ಮೆಂಟೇ ಒಳ್ಳೆಯದು. 3 ಫೇಸ್ ಪಂಪುಗಳನ್ನೇ ಯೂಸ್ ಮಾಡಬೇಕು. ಆದರೆ ಅದರಲ್ಲೂ ಏನಾದರೂ ಕರೆಂಟಿನ ಒಂದು ಉಪಯೋಗದಲ್ಲಿ ಏನಾದರೂ ವ್ಯತ್ಯಾಸ? ಉಪಯೋಗ ಅಂತ ಹೇಳಿದರೆ ಇದಕ್ಕೆ ಒಂದು 3 ಫೇಸ್ ಕನೆಕ್ಷನ್ ವ್ಯವಸ್ಥೆ ಇರಬೇಕು ಅವನ ಹತ್ರ. ಹೆಚ್ಚಾಗಿ ಸಿಂಗಲ್ ಫೇಸ್ ಎಲ್ಲರೂ ಇರ್ತಿರ್ತದೆ, ಆದರೆ 3 ಫೇಸ್ ಪಂಪ್ ಮಾಡಬೇಕಾದ್ರೆ ಒಂದು 3 ಫೇಸ್ನ ಕನೆಕ್ಷನ್ ವ್ಯವಸ್ಥೆ ಇರಬೇಕು. ಈಗ ಅವನು ಕೃಷಿ ಇಲ್ಲ ಅಂತಂದರೆ ಅವನಿಗೆ 3 ಫೇಸ್ ಕನೆಕ್ಷನ್ ಯಾರು ಕೊಡೋದಿಲ್ಲ, ಅವನಿಗೆ ಬೆಸ್ಕಾಂ ಕೊಡೋದಿಲ್ಲ. ಅವ ಸಿಂಗಲ್ ಫೇಸಲ್ಲೇ ರನ್ ಮಾಡಬೇಕು. ಅಂದರೆ ಅಲ್ಲಿ ಏನು ಇದು ಲಾಭ ಅಂತ ಹೇಳಿದರೆ, ಸಿಂಗಲ್ ಫೇಸ್ ಲೈನ್ ಇದೆ, 3 ಫೇಸ್ ಅವನಿಗೆ ಕೊಡೋದಿಲ್ಲ ಅಂತಂದರೆ ಅವಂತರ ಹಬ್ಬ ಬಂದರೆ ಅರ್ಧ ಎಕರೆ ಜಾಗ ಇರ್ಬೋದು. ಅರ್ಧ ಎಕರೆ ಜಾಗ ಇರ್ಬೋದು, ಸಿಂಗಲ್ ಫೇಸ್ ಪಂಪ್ ಸಾಕಾಗ್ತದೆ. ಈಗ ಈ ನಮ್ಮ ಪಂಪಿನ ವಿಷಯದಲ್ಲಿ ಸಾಮಾನ್ಯವಾಗಿ ಒಂದು ಲಾಂಗ್ ರನ್ ಆಗಿ ಒಂದು ಪಂಪನ್ನು ನಾವು ತುಂಬ ವರ್ಷಕ್ಕೆ ಬಳಸಬೇಕು ಅಂತಾದರೆ ಏನು ಹೆಚ್ಚು ಗಮನವನ್ನು ಏನಾದರೂ? ಒಂದು ವೋಲ್ಟೇಜು ತುಂಬ ಇಂಪಾರ್ಟೆಂಟ್. ಒಂದು 380ರಿಂದ 400 ಒಳಗೆ ಇದ್ದರೆ ಆ ಪಂಪು ಪಕ್ಕ ಹಾಳಾಗುವಂಥ ಅವಕಾಶ ತುಂಬ ಕಡಿಮೆ. ಇನ್ನೊಂದು ಕಂಟಿನ್ಯೂಸ್ ರನ್ ಮಾಡಬಾರ್ದು. ಕೆಲವರು ಈಗ ಫ್ರೀ ಕರೆಂಟ್ ಅಂತ ಹೇಳ್ತಾರೆ, ಕೆಲವರಿಗೆ ನೀರಿನ ತುಂಬ ಅವಶ್ಯಕತೆ ಇರ್ತದೆ, ಜಾಗ ಜಾಸ್ತಿ ಇರ್ತದೆ, ಒಂದೇ ಬೋರ್ವೆಲ್ ಇರ್ತದೆ, ಹಾಗೂ ಅವನು 24 ಗಂಟೆ ರನ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಕರೆಂಟ್ ಇರುವಾಗ ಒಟ್ಟು ರನ್ ಮಾಡ್ತಾನೆ ಅವ. ಹಾಗಿದ್ರೆ ಪಂಪಿನ ಆಯುಷ್ಯ ಆಟೋಮೆಟಿಕ್ ಕಡಿಮೆ ಆಗ್ತದೆ. ಅದು ಅವರ ಗಿಶುಗಳೆಲ್ಲ ಬೇರಿಂಗ್ ಎಲ್ಲ ಸೌದೋಗ್ತದೆ. 2 ವರ್ಷದಲ್ಲಿ ರಿಪೇರಿ ಬರ್ತದೆ ಅದು. ಅದ ಕಾರಣ ಲಿಮಿಟೆಡ್ ಒಂದು 2 ಗಂಟೆ 3 ಗಂಟೆ ದಿವಸ ಅಂದರೆ ಹೆಚ್ಚು ರನ್ ಮಾಡಬಾರ್ದು ಯಾವುದೇ ಪಂಪುಗಳನ್ನು. ಮಾಡಿದರೆ ನಿಮಗೊಂದು 10 ವರ್ಷಕ್ಕೆ ಮೋಸ ಇಲ್ಲ. ಈಗ ವೋಲ್ಟೇಜ್ ಫ್ಲಕ್ಚುಯೇಷನ್ ಅನ್ನುವಂಥದ್ದು ಕೆಲವು ಸಲ ತುಂಬ ಆಗ್ತಾ ಇರೋದು. ಇಂಥ ಸಂದರ್ಭದಲ್ಲಿ ನಾವು ಹೇಗೆ ಗಮನವನ್ನು ತಗೊಳ್ಬೋದು? ವೋಲ್ಟೇಜ್ ಫ್ಲಕ್ಚುಯೇಷನ್ ಈಗ ಒಂದು 2 ವರ್ಷ 3 ವರ್ಷದ ಹಿಂದೆ ಇತ್ತು, ಈಗ ತುಂಬ ಕಡಿಮೆ ಆಗಿದೆ ಅದು. ಅಂದರೆ ಅಲ್ಲಲ್ಲಿ ಟ್ರಾನ್ಸ್ಫಾರ್ಮರ್ ಹಾಕಿದ್ದಾರೆ, ಸಬ್ಸ್ಟೇಷನ್ಗಳ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ. ಆದ ಕಾರಣ ಈ ವೋಲ್ಟೇಜ್ ಫ್ಲಕ್ಚುಯೇಷನ್ ಅಂತ ಇಲ್ಲ. ಫ್ಲಕ್ಚುಯೇಷನ್ ಬಂತು ಅಂತ ಆದರೆ ಅದು ಅವನಿಗೆ ಶಾಪವೇ.
ಅವನ ಪಂಪು ಕೈ ಕೊಡ್ತದೆ ಗ್ಯಾರಂಟಿ. ಅದಕ್ಕೇನಾದರೂ ಕೂಡ ವ್ಯವಸ್ಥೆಯನ್ನು ಮಾಡಲಿಕ್ಕೆ ವ್ಯವಸ್ಥೆ ಅಂತ ಹೇಳಿದರೆ ಒಂದು ಅವನ ಸಮಯವನ್ನು ಬದಲಿಸಬೇಕು, ನೀರು ಹಾಕುವ ಸಮಯವನ್ನು ಬದಲಿಸಬೇಕು. ಹೆಚ್ಚಾಗಿ ಒಂದು 10 ಗಂಟೆ ರಾತ್ರಿ ನಂತರ ಬೆಳಿಗ್ಗೆ 5 ಗಂಟೆವರೆಗೆ ಯಾವುದೇ ಫ್ಲಕ್ಚುವೇಷನ್ ಇರುವುದಿಲ್ಲ. ಯಾಕಂದರೆ ಅವಾಗ ಫುಲ್ ವೋಲ್ಟೇಜ್ ಇರ್ತದೆ, ಎಂಥ ದೂರದಲ್ಲಿದ್ದರೂ ವೋಲ್ಟೇಜ್ ಇರ್ತದೆ. ಅವಾಗ ಅವನ ಸಮಯವನ್ನು ಬದಲಿಸಬೇಕು. ಈಗ ಈ ನೀರು ಹರಿಸುವ ಬಗ್ಗೆ ಹೇಳುವುದಾದರೆ, ಮುಖ್ಯವಾಗಿ ನೀವೊಬ್ಬರು ಕೃಷಿಕರಾಗಿ ಹಗಲು ನೀರು ಕೊಡುವಂಥದ್ದು ಒಳ್ಳೆಯದ, ರಾತ್ರಿ ಕೊಡುವಂಥದ್ದು ಒಳ್ಳೆಯದ? ಆ್ಯಕ್ಚುಲಿ ಒಂದು ಅಡಿಕೆ ಗಿಡ ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆಗೆ ನೀರು ತೆಕ್ಕೊಳ್ಳೋ ಟೈಮ್ ಅದು. ಆವಾಗ ನೀರು ಹಾಕಿದರೆ ಒಳ್ಳೆಯದು. ಮತ್ತು ನೀವು ಯಾವಾಗ ನೀರು ಹಾಕಿದರೂ ಬುಡದಲ್ಲಿ ಅದರ ತೇವ ಇರ್ತದೆ, ಅದು ಮತ್ತೆ ಪುನಃ ಮರುದಿವಸ ಬೆಳಿಗ್ಗೆ ತೆಕ್ಕೊಳ್ತದೆ. ಅಂತ ರಾತ್ರಿ ಅಂಥದ್ದು ನೀರು ತೆಕ್ಕೊಳ್ಳೋ ಟೈಮ್ ಅಲ್ಲ ಅದು. ಯಾಕಂತ ಹೇಳಿದರೆ ಈಗ ತುಂಬ ರೈತರು ಈಗ ಕೆಲವು ಸಲ ಕರೆಂಟಿನ ಇದರ ವ್ಯವಸ್ಥೆಯಿಂದಾಗಿ ರಾತ್ರಿ ನೀರು ಕೊಡುವಂಥ ಒಂದು, ಅಂದರೆ ರಾತ್ರಿ ನೀರು ಹಾಕಿದರೆ ಅದರ ತೇವಾಂಶ ಇರ್ತದೆ, ಅದು ಮರುದಿವಸ ಬೆಳಿಗ್ಗೆ ತೆಕ್ಕೊಳ್ತದೆ. ಅಂತ ತೇವಾಂಶ ಇರುವ ಕಾರಣ, ಉಳಿಸಿಕೊಳ್ಳೋ ಕಾರಣ ಯಾವಾಗ ಬೇಕಾದ್ರೂ ಹಾಕ್ಬೋದು. ಹಾಗಂತೇಳಿ ಸಿಕ್ಕಾಬಟ್ಟೆ ನೀರು ಹಾಕೋದು, ನೀರು ಉಂಟು ಕರೆಂಟ್ ಉಂಟು ಅಂತೇಳಿ ಒಟ್ಟು ನೀರು ಹಾಕುವಂಥ ಪದ್ಧತಿ ತಪ್ಪು. ನೀರು ಎಷ್ಟು ಬೇಕೋ ಅಷ್ಟೇ ಹಾಕಿದ್ರೆ ಸಾಕು. ಡ್ರಿಪ್ ಇರಿಗೇಷನ್ ಅದು 2 ಗಂಟೆ, ಅದನ್ನ ಹೆಚ್ಚು ಕೊಡಬೇಕು ಅಂತಲೇ ಇಲ್ಲ. ಈಗ ಡ್ರಿಪ್ ಇರಿಗೇಷನ್ ಅನ್ನೋದು ಒಳ್ಳೆಯದ ಅಥವಾ ನಮ್ಮ ಇನ್ನು ನೆಕ್ಸ್ಟ್ ಜನ್ರೇಷನ್ ಅಗ್ರಿಕಲ್ಚರ್ ಸಿಸ್ಟಮ್ ಅದು ಡ್ರಿಪ್ ಇರಿಗೇಷನ್ ಕಡ್ಡಾಯ ಮಾಡ್ತದೆ ಇನ್ನು ಸರ್ಕಾರ. ಯಾಕಂದರೆ ನೀರಿನ ಇದು ಪ್ರೆಷರು ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ಮೊದಲು 100 ಫೀಟಲ್ಲಿ ಸಿಗ್ತಾಯಿತ್ತು, 200 ಆಯಿತು, 300 ಆಯಿತು, ಈಗ 700, 800, 1000 ಫೀಟ್ನವರೆಗೆ ಹೊಡಿಬೇಕಾಗ್ತದೆ ಈಗ. ಅಂದರೆ ನೀರಿನ ಮಟ್ಟ ವರ್ಷದಿಂದ ವರ್ಷ ಕುಸಿತಾ ಇದೆ. ಆವಾಗ ಏನು ಮಾಡಬೇಕು, ನಾವು ನೀರಿನ ಉಪಯೋಗವನ್ನು ಕಡಿಮೆ ಮಾಡಬೇಕು. ಹೇಗೆ ಕಡಿಮೆ ಮಾಡಬೇಕು ಅಂತೇಳಿದರೆ ನಾವು ಡ್ರಿಪ್ ಇರಿಗೇಷನ್ಗೆ ಹೋಗಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಸ್ಪ್ರಿಂಕ್ಲರಲ್ಲಿ ಆದರೆ ಅಷ್ಟು ನೀರಿನ ಅವಶ್ಯಕತೆ ಇಲ್ಲ, ಮತ್ತು ನೀರಿನ ಪೋಲಾಗುವಿಕೆ ಜಾಸ್ತಿ ಆಗ್ತದೆ. ಅದಕ್ಕೆ ಡ್ರಿಪ್ ಇರಿಗೇಷನ್ನೇ ಕಡ್ಡಾಯ ಮಾಡ್ತದೆ ಸರ್ಕಾರ, ಮಾಡಲೇಬೇಕು. ಯಾಕಂದರೆ ಅಡಿಕೆ ತೋಟದಂಥ ತೋಟಕ್ಕೆ ಸ್ಪ್ರಿಂಕ್ಲರೇ ಬೆಟರು ಅಂತ ಹೇಳಿ ಇಲ್ಲ, ನಾನು ಒಪ್ಪೋದಿಲ್ಲ ಅದನ್ನು. ಅಡಿಕೆ ತೋಟಕ್ಕೆ ಡ್ರಿಪ್ ಇರಿಗೇಷನ್ನೇ ಬೆಟರ್. ಒಂದು ಕಳೆ ಹೆಚ್ಚು ಬರುವುದಿಲ್ಲ ಅದರಲ್ಲಿ, ಕಳೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕಾಗ್ತದೆ. ಸ್ಪ್ರಿಂಕ್ಲರ್ ಆದರೆ ಇಡೀ ಕಳೆ ತುಂಬಿರ್ತದೆ ತೋಟದಲ್ಲಿ, ಮತ್ತು ಅದನ್ನು ಕಳೆ ನಾಶ ಮಾಡಲಿಕ್ಕೆ ಅದಕ್ಕೆ ಏನು ಹುಲ್ಲು ತೆಗೆಯುವಂಥ ಮಿಷಿನಲ್ಲಿ ತೆಗಿತಾರೆ, ಕೆಲವರು ಕಳೆ ನಾಶಕವನ್ನು ಉಪಯೋಗಿಸ್ತಾರೆ. ಅಂಥವನಿಗೆ ಖರ್ಚಿಗೆ ದಾರಿ ಮಾಡಿಕೊಳ್ತಾನೆ ಅವ. ಅದರ ಬದಲು ಡ್ರಿಪ್ ಇರಿಗೇಷನ್ ಮಾಡಿದರೆ ಅವನಿಗೆ ಜಸ್ಟ್ ಒಂದು ಚೆಕಪ್ ಮಾಡಿಕೊಂಡು ಹೋಗೋ ಕೆಲಸ ಮಾತ್ರ, ಸ್ಪ್ರಿಂಕ್ಲರ್ಗಳನ್ನು ಹೊತ್ತುಕೊಂಡು ಹೋಗೋ ಕೆಲಸ ಕೂಡ ಅವನಿಗಿಲ್ಲ. ಚೆಕಪ್ ಮಾಡೋದು ವಾರಲ್ಲಿ 1 ಸಲ 2 ಸಲ ಈಗ ನೋಡ್ತಾ ಇದ್ದರೆ ಸಾಕು, ನೋಡ್ತಾ ಇದ್ದರೆ ಅಡಿಕೆ ಮರಕ್ಕೆ ಸಾಕು. ಆದರೆ ಡ್ರಿಪ್ ಇರಿಗೇಷನ್ನಲ್ಲಿ ಪೈಪ್ ಸಪೂರಾಗಿರೋದ್ರಿಂದ ಆಗಾಗ ಅದರಲ್ಲಿ ಕಸ ಅದು ಇದೆಲ್ಲ ತುಂಬ ಅದೆಲ್ಲ ಬರ್ತದೆ, ಕಸ ಬರ್ತದೆ. ಇನ್ನು ಹುಲ್ಲು ಕೆತ್ತುವವರು ಅದನ್ನು ಕಟ್ ಮಾಡಿ ಹಾಕ್ತಾರೆ. ಇಂಥದ್ದೆಲ್ಲ ಸಮಸ್ಯೆಗಳಿದೆ. ಪ್ರತಿಯೊಂದರಲ್ಲಿ ಒಂದು ಸಮಸ್ಯೆ ಇಲ್ಲದಂಥದ್ದು ಯಾವ ಕೆಲಸವೂ ಇಲ್ಲ. ಕೃಷಿ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಯಾವುದಲ್ಲೂ ಸಮಸ್ಯೆ ಇದೆ. ಆ ಸಮಸ್ಯೆಗೆ ಸರಿಯಾಗಿ ನಾವು ಅದಕ್ಕೆ ಹೊಂದಿಕೊಂಡು ಹೋಗಬೇಕು. ಹೊಂದಿಕೊಂಡು ಹೋದರೆ ಕೃಷಿಯೂ ಸುಲಭ, ಎಲ್ಲವೂ ಸುಲಭ. ಈಗ ನೀವು ಕೃಷಿಕರು ಕೂಡ ಹೌದು, ಒಬ್ಬ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿ ಕೂಡ ಕೆಲಸ ಮಾಡಿದವರು. ಈಗ ಕೃಷಿಯಲ್ಲಿ ಸಾಮಾನ್ಯವಾಗಿ ಯಾವ ರೀತಿಯಲ್ಲೆಲ್ಲ ನೀವು ಹೊಸ ಯಾಂತ್ರೀಕರಣ ಅಥವಾ ಇದರ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀರಿ? ಕೃಷಿಯಲ್ಲಿ ಅಂತ ಹೇಳಿದ್ರೆ ಈಗ ನನಗೆ ದೊಡ್ಡ ವಿದ್ಯುತ್ ಉಪಕರಣ ನನಗೆ ಉಪಯೋಗ ಬರಲಿಲ್ಲ. ಹೆಚ್ಚಾಗಿ ಪೆಟ್ರೋಲ್ ಇಂಜಿನ್ಗಳು ನನಗೆ ಉಪಯೋಗ ಬಂದಿದೆ. ಸ್ಪ್ರೇಯರನ್ನು ನಾನು ವಿದ್ಯುತ್ ಮೂಲಕ ಉಪಯೋಗ ಮಾಡ್ತೇನೆ. ಅಡಿಕೆ ಸುಲಿಯುವಂಥ ಕೆಲಸವನ್ನು ನಾನು ಮೆಷಿನಲ್ಲಿ ವಿದ್ಯುತ್ ಉಪಕರಣದಲ್ಲಿ ಮಾಡ್ತೇನೆ, ಮೆಷಿನಲ್ಲಿ ಮಾಡ್ತಾ ಇದ್ದೇನೆ. ಪಂಪ್ ಹೇಗೂ ವಿದ್ಯುತ್ ಉಪಕರಣವೇ. ಅದು ಬಿಟ್ಟರೆ ಹೆಚ್ಚಾಗಿ ಪೆಟ್ರೋಲ್ ಇಂಜಿನ್ಗಳ ಮೂಲಕವೇ ನಾನು ಮಾಡ್ತಾ ಇದ್ದೇನೆ. ಯಾಕಂದರೆ ಮೂವಿಂಗ್ ಇರುವಂಥದ್ದಕ್ಕೆ ಇಲೆಕ್ಟ್ರಿಕಲ್ ಅಷ್ಟು ಸೂಕ್ತ ಅಲ್ಲ. ಹಾಗಂತೆಲ್ಲ ಸ್ಪ್ರೇಯರ್ ನಾನು ಬ್ಯಾಟ್ರಿದು ಕೂಡ ಇದೆ ಅಂತ, ಅಂದರೆ ಕರೆಂಟಲ್ಲಿ ಚಾರ್ಜ್ ಮಾಡಿಕೊಂಡೋಗಿಟ್ಟು ಬೆಳೆ ಕಳೆನಾಶಕವನ್ನು ಸ್ಪ್ರೇ ಮಾಡಲಿಕ್ಕೆ ಕೂಡ ಮಾಡ್ತಾ ಇದ್ದೇನೆ. ಕೃಷಿಯಲ್ಲಿ ವಿದ್ಯುತ್ತಿನ ಉಪಯೋಗ ಒಂದು 50-50 ಅಂತ ಹೇಳ್ಬೋದು. ಅದು ಸರಿ. ಈಗ ನೀವು ಸ್ಪ್ರೇಯರನ್ನು ನೀವು ತಗೊಂಡು ಹೋಗಿ ಇದು ಕರೆಂಟಿನ ಬ್ಯಾಟ್ರಿಯಿಂದ ಕೂಡ ಮಾಡ್ತೀರಿ ಹೇಳಿದ್ರೆ, ಸ್ಪ್ರೇಯರ್ ಅಂತ ಹೇಳಿದರೆ ನೆಲಕ್ಕೆ ಕಳೆನಾಶ ಮಾಡಲಿಕ್ಕೆ. ಈಗ ಅಡಿಕೆ ತೋಟದಲ್ಲಿ ಕಳೆಯನ್ನು ತೆಗಿಬೇಕಾದ ಅಗತ್ಯ ಬರ್ತದ? ಹೇಗೆ ಬರ್ತದಪ್ಪ, ಆದರೆ ಅದಕ್ಕೆ ಕಳೆನಾಶಕವನ್ನು ಉಪಯೋಗ ಮಾಡ್ತಾರೆ. ಅದು ರೌಂಡ್ ಅಪ್ ಅಂತ ಹೇಳ್ತಾರೆ. ರೌಂಡ್ ಅಪ್ ಅಂತ ಹೇಳಿದರೆ ಇದು ಒಂದು ಎಂಡೋಸಲ್ಫ ಅಂತ ಹೇಳ್ತಾರಲ್ಲ, ಭಯಂಕರ ವಿಷ ಅದುವೇ. ಅದನ್ನು ಮಾಡಬಾರ್ದು, ಅದು ತುಂಬ ವಿಷ. ಅದು ಬಿಡುವವನಿಗೂ ವಿಷ, ಮತ್ತು ಅದು ವಾತಾವರಣದ ಗಾಳಿಯಲ್ಲಿಯೂ ಅದರ ಅಂಶ ಉಳಿತದೆ, ಅಲ್ಲಿ ಇದ್ದವರಿಗೂ ಆಸ್ಪಾಸಿನವರಿಗೂ ವಿಷ. ಒಟ್ಟು ಅದು ಮಣ್ಣಿಗೂ ವಿಷವೇ. ಮಣ್ಣಲ್ಲಿರೋ ಒಳ್ಳೊಳ್ಳೆ ಜೀವಿಗಳು ಸತ್ತು ಹೋಗುವಂಥ ಅವಕಾಶ ಇರ್ತದೆ. ಆದಷ್ಟು ವೀಡ್ ಕಟ್ಟರಲ್ಲಿ ಮಿಷಿನಲ್ಲಿ ತೆಗೆಯೋದು ಬೆಟರ್, ತೆಗೆದ್ರೆ ಒಳ್ಳೆಯದು.
ವೀಡ್ ಕಟ್ರಲ್ಲಿ ತೋಟದ ಮಧ್ಯೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ, ಹೌದಾ? ಹಾಗೇನಿಲ್ಲ, ತೆಗಿಬೋದು, ಏನು ತೊಂದರೆ ಇಲ್ಲ. ವೀಡ್ ಕಟ್ಟರಲ್ಲಿ ತುಂಬ ಡಿಸೈನ್ಗಳು ಬಂದಿವೆ ಈಗ. ಕೂತ್ಕೊಂಡು ಬಿಡುವಂಥ ವೀಡ್ ಕಟ್ಟರ್ಗಳಿದೆ, ಈಗ ಕೈಯಲ್ಲಿ ಬಿಡುವಂಥದ್ದಿದೆ, ಸೈಕಲ್ ಟೈಪಿನ ಗಾಲಿಗಳಿರುವಂಥ ವೀಡ್ ಕಟ್ಟರ್ ಬಂದಿದೆ. ಇಲ್ಲ, ಆರಾಮದಲ್ಲಿ ತೆಗಿಬೋದು. ಮತ್ತು ಹುಲ್ಲು ತೆಗಿಲಿಕ್ಕೆ ಅಂತಲೇ ಒಂದು ಸಮುದಾಯ ತಯಾರಾಗಿದೆ ಈಗ. ಅವ್ರಿಗೊಂದು ಜೀವನಕ್ಕೊಂದು ದಾರಿ ಆಗ್ತದೆ. ಅವರು ಗಂಟೆಗೆ ಬಾಡಿಗೆ ಲೆಕ್ಕದಲ್ಲಿ ಅವರು ಪೆಟ್ರೋಲು ಅದರ ಲೇಬರು ಎಲ್ಲ ಸೇರಿಸಿ ಏನೋ ಒಂದು ಫಿಕ್ಸ್ ಮಾಡ್ತಾರೆ ಅವರು. ಅವ್ರ ಹತ್ರ ತೆಗಿಸ್ಲಿಕ್ಕಾಗ್ತದೆ. ಅಂಥವರಿಗೆ ಬೇಕಾದ ಜನ ಇದ್ದಾರೆ. ಆವಾಗ ಏನಾಗ್ತದೆ, ಕೃಷಿಯಲ್ಲಿ ಒಬ್ಬ ಕಳೆ ತೆಗೆಯುವಂಥ ಉದ್ಯೋಗ ಒಂದು ಸೃಷ್ಟಿಯಾಗಿದೆ. ಅವ್ರಿಗೊಂದು ಜೀವನಕ್ಕೊಂದು ದಾರಿ ಆಗ್ತದೆ. ಈಗ ಬೇರೆ ಬೇರೆ ರೀತಿಯ ಒಂದು ಗುಂಪುಗಳು ಈಗ ಕೃಷಿಯಲ್ಲಿ ಬಂದಿದ್ದಾವೆ. ಹೌದು, ನೀವು ಇವರನ್ನೆಲ್ಲ ಉಪಯೋಗಿಸ್ತಿದ್ದೀರಾ? ಹೌದು. ಯಾವ್ಯಾವ ಕಳೆಯನ್ನು ತೆಗಿಲಿಕ್ಕೆ ನಾನು ವೀಡ್ ಕಟ್ಟರ್ ಬಾಡಿಗೆ ಮಿಷಿನ್ ತಂದು ಯೂಸ್ ಮಾಡ್ತೇನೆ. ಅಥವಾ ಅವ್ರು ಸಿಕ್ಕದಿದ್ದು ನನ್ನ ಹತ್ರ ಮಿಷಿನ್ ಇದೆ. ಒಂದೊಂದು ಸಲ ನನ್ನ ಕೆಲಸವ್ರ ಹತ್ರ ನಾನು ಹೊಡಿಸ್ತೇನೆ. ಇನ್ನು ತೆಂಗಿನ ಮರಕ್ಕೆ ಹತ್ತಲಿಕ್ಕೂ ಹಾಗೆ, ತೆಂಗಿನಕಾಯಿ ತೆಗಿಲಿಕ್ಕೂ ಈಗ ಒಂದು ಟೀಮ್ ರೆಡಿಯಾಗಿದೆ. ಅಡಿಕೆ ತೆಗಿಲಿಕ್ಕೂ ಒಂದು ಟೀಮ್ ರೆಡಿಯಾಗಿದೆ. ಅದು ಪಿಂಗಾರ ಅಂತೇಳಿ ವಿಟ್ಲದಲ್ಲಿ ಒಂದು ಸಂಸ್ಥೆ ಇದೆ. ಅವರು ತೆಂಗಿನಕಾಯಿ ಮತ್ತು ಅಡಿಕೆ ತೆಗೆಯುವಂಥ ಮತ್ತು ಔಷಧಿ ಹೊಡಿಲಿಕ್ಕೆ ಕೂಡ ಒಂದು 10-40 ಜನರ ಒಂದು ಟೀಮ್ ರೆಡಿ ಮಾಡಿದ್ದಾರೆ ಅವರು. ಅದ್ಭುತ. ಅವರು ನೆಕ್ಸ್ಟ್ ಕ್ಯಾಂಪ್ಕೋದ ರೀತಿಯಲ್ಲಿ ಅವರು ಮುಂದುವರಿಯುವ ಲಕ್ಷಣ ಅವರ ಹತ್ರ ಎಲ್ಲವೂ ಆ ಸಂಸ್ಥೆಯಲ್ಲಿ ಕಾಣ್ತಾ ಇದೆ. ರೈತರಿಗೆ ಏನು ಅಗತ್ಯ ಇದೆ ಅದನ್ನು ಮಾಡ್ತಾ ಇದ್ದಾರೆ ಅವರು. ಆದ ಕಾರಣ ಇನ್ನು ಕೃಷಿಕ ತುಂಬ ಕಷ್ಟಪಡುವ ಅವಶ್ಯಕತೆ ಇಲ್ಲ. ಅವನೇನು ಅವ್ರಿಗೊಂದು ಫೋನ್ ಮಾಡಿ ಹೇಳಿದರೆ ಆಯಿತು, ಅವನ ಸರಿ ಬರೋವಾಗ ಅವ್ರು ಬರ್ತಾರೆ, ಅವ್ರು ಕೆಲಸ ಮಾಡ್ತಾರೆ, ಹೋಗ್ತಾರೆ. ಅದು ಅಡಿಕೆ ತೆಂಗು ಎಲ್ಲ? ಹೌದು, ಅಡಿಕೆ ತೆಗಿಲಿಕ್ಕೂ ಬರ್ತಾರೆ, ತೆಂಗು ತೆಗಿಲಿಕ್ಕೆ ಬರ್ತಾರೆ, ಸ್ಪ್ರೇ ಮಾಡಲಿಕ್ಕೂ ಬರ್ತಾರೆ. ಅದರ ಜೊತೆ ಈಗ ನೀವು ಕಳೆ ತೆಗೆಯುವಂತಹ ತಂಡಗಳು ಅದು ಅವ್ರ ಹತ್ರ ಇದೆ, ಹೊರಗಡೆಯೂ ಇದ್ದಾರೆ. ಅಂತ ಹೇಳಿದರೆ ಕೃಷಿಗೆ ಪೂರಕವಾದಂತಹ ಉಪಕರಣಗಳನ್ನು ನಾವು ಬಳಸಬೇಕಾದ್ರೆ ಈ ಥರದ ತಂಡಗಳನ್ನು ಕೂಡ ನೇರವಾಗಿ ಬಳಸಬಹುದು. ಒಟ್ಟಾರೆಯಾಗಿ ನಾವು ಹೇಳುವುದಿದ್ರೆ, ಈಗ ನಮ್ಮ ಮನೆಯಲ್ಲಿ ಕೃಷಿಗೆ ಸಂಬಂಧಪಟ್ಟ ಯಾವ್ಯಾವ ಉಪಕರಣಗಳು ಮುಖ್ಯವಾಗಿ ಬೇಕಾಗ್ತದೆ? ಒಂದು ಕೃಷಿಗೆ ಸಂಬಂಧಪಟ್ಟದ್ದು ಒಂದು, ಈಗ ಲೇಬರ್ ತುಂಬ ಕಡಿಮೆ ಇರುವ ಕಾರಣ ಒಂದು ಯಾಂತ್ರೀಕೃತ ಕೈಗಾಡಿ ಇದ್ದರೆ ಒಳ್ಳೆಯದು. ಯಾಂತ್ರೀಕೃತ ಅದು ಇದ್ದರೆ ಅವನಿಗೆ ಸ್ವಲ್ಪ ಲೇಬರ್ ಉಳಿತದೆ. ಆಮೇಲೆ ಹುಲ್ಲು ತೆಗೆಯುವಂಥದ್ದು ಅಲ್ಲಿ ಮನೆಯಲ್ಲಿ ಯಾರು ಮಾಡುವಂಥವ್ರು ಇಲ್ಲ ಅಂತ ಹೇಳಿದ್ರೆ ಮಿಷಿನ್ ಸುಮ್ಮನೆ ಅಟ್ಟದಲ್ಲಿ ಇಡುವಂಥ ಪರಿಸ್ಥಿತಿ ಆಗ್ತಾ ಹೊರತು ಅದನಿಗೆ ಉಪಯೋಗ ಬರೋದಿಲ್ಲ ಅಂತ ತಗೊಳ್ಳೋದು ಬೇಡ. ಅದನ್ನು ಬಾಡಿಗೆ ತಂದು ತೆಗೆಸಿಕೊಳ್ಳೋದು ಒಳ್ಳೆಯದು. ಇನ್ನು ಔಷಧಿ ಸ್ಪ್ರೇ ಮಾಡುವಂಥ ಯಂತ್ರಗಳು ಅವನು ಮನೆಯಲ್ಲಿ ಇಟ್ಕೊಳ್ಳೇಬೇಕು ಅವನು. ಅಥವಾ ಈಗ ಔಷಧಿ ಸ್ಪ್ರೇ ಮಾಡುವ ಟೀಮ್ ಹತ್ರ ಮಿಷಿನ್ ಇರ್ತದೆ, ಅವ್ರ ರೀತಿ ಸಮಸ್ಯೆ ಇಲ್ಲ. ಅವರೇ ಬರ್ತಾರೆ, ಮಿಷನ್ ತರ್ತಾರೆ, ಎಲ್ಲ ಬಿಡ್ತಾರೆ, ಹೋಗ್ತಾರೆ. ಅವಾಗ ನಮಗೆ ಮಿಷಿನ್ ಸರ್ವಿಸ್ ಮಾಡುವಂಥ ಮೇಂಟೆನೆನ್ಸ್ ಮಾಡುವಂಥ ಕೆಲಸ ಕೂಡ ಇರೋದಿಲ್ಲ. ಅವಕಾಶ ಇದ್ದರೆ ನಾವು ಇಟ್ಕೊಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಈಗ ಹೊರಗಡೆಯಿಂದಲೂ ಆ ವ್ಯವಸ್ಥೆ ಇದೆ. ಅಡಿಕೆ ಸುಲಿಯುವ ಯಂತ್ರದ ಬಗ್ಗೆ ನೀವು ಹೇಳಿದ್ರಿ. ಈಗ ಚಿಕ್ಕ ಚಿಕ್ಕ ಒಂದು ಹಿಡುವಳಿದಾರರಿಗೂ ಕೂಡ ಈ ಸುಲಿಯುವ ಯಂತ್ರ ಉಪಯೋಗಕ್ಕೆ ಬರ್ಬೋದಾ? ಚಿಕ್ಕ ಹಿಡುವಳಿದಾರರಿಗೆ ಈಗ ಅವರ ಮನೆಯಲ್ಲೇ ಜನ ಇದ್ದರೆ ಅವರೇ ಸುಲಿಯೋದು ಬೆಟರ್. ಸ್ವಲ್ಪ ಮಧ್ಯಮ ಕೃಷಿಕನಿಗೆ ಅವನಿಗೆ ಸ್ವಲ್ಪ ಜನ ಇಟ್ಟು ಸುಲಿಸೋದು ಬೆಟರ್. ತುಂಬ ಅಡಿಕೆ ಇದ್ದವನಿಗೆ ಮೆಷಿನ್ ಇಟ್ಕೊಳ್ಳೋದು ಬೆಟರ್. ಯಾಕೆಂತ ಹೇಳಿದರೆ ಅವನಿಗೆ ಇಲ್ಲಿ ಅಡಿಕೆ ಸುಲಿಯುವವರು ತಿಂಗಳಗಟ್ಟಲೆ ಇರ್ತಾರೆ, ಅವರನ್ನು ಕಾಯುವುದು, ಅಲ್ಲಿ ಅವರಿಗೆ ಊಟದ ವ್ಯವಸ್ಥೆ ಇದೆಲ್ಲ ಮನೆಯವರಿಗೆ ಕಷ್ಟ ಆಗ್ತದೆ. ಅಂಥವ್ರು ಮೆಷಿನ್ ಇಟ್ಕೊಂಡ್ರೆ ಒಂದು 10% ವೇಸ್ಟಾಗಿ ಹೋಗ್ಬೋದು. ಅಲ್ಲಿ ಮಿಷಿನಲ್ಲಿ ವೇಸ್ಟಾಗಿ ಹೋಗ್ತದೆ. ಹೋದ್ರೂ ಅವನಿಗೆ ಯಾವುದೇ ಹೆಡ್ಡೇಕ್ ಇರೋದಿಲ್ಲ. ಅವನಿಗೆ ಯಾವಾಗ ಬೇಕೋ ಅವಾಗ ಸುಲಿಬೋದು, ಮಾರ್ಬೋದು. ಅವನೊಬ್ಬನೇ ಸಾಕಾಗ್ತದ? ಅದಕ್ಕೆ ಇಬ್ಬರಿದ್ದರೆ ಸಾಕಾಗ್ತದೆ. ಒಬ್ಬ ಸುಲಿಯೋ, ಒಬ್ಬ ಆಪರೇಟರ್, ಒಬ್ಬ ಅದರ ಹತ್ರ ಕ್ಲೀನ್ ಮಾಡಲಿಕ್ಕೆ ಇಬ್ಬರಿದ್ದರೆ ಸಾಕಾಗ್ತದೆ. ಈಗ ಅದರಿಂದ ಎಲ್ಲ ರೀತಿಯ ಅಡಿಕೆಯನ್ನು ಬೇರೆ ಬೇರೆ ಮಾಡಲಿಕ್ಕೆ ಅಂದರೆ ಪಟೋರ ಇದೆಲ್ಲ ಬಿಡಿಸ್ಲಿಕ್ಕೆ ಅದಾಗಿಯೇ ಇದು ಮಾಡಿ ಕೊಡ್ತದ ಹೇಗೆ? ಅದು ಈಗ ನಿಮಗೆ ಸುಲಿಯುವಾಗ ಅದು ಒಟ್ಟು ಎಲ್ಲ ಅಡಿಕೆನೂ ಒಂದೇ ಕಡೆ ಹಾಕ್ತದೆ. ಅದರಲ್ಲಿ ಪಟೋರ ಇರ್ತದೆ, ಕರಿಗೋಟು ಇರ್ತದೆ, ಒಳ್ಳೆ ಅಡಿಕೆ ಇರ್ತದೆ, ಕಣ್ಣೊಟ್ಟೆ ಎಲ್ಲ ಒಟ್ಟಿಗೆ ಇರ್ತದೆ. ಆಮೇಲೆ ಅದನ್ನು ಮಾತ್ರ ನಾವು ಮ್ಯಾನ್ಯಲ್ ಆಗಿ ಮಾಡಬೇಕಾಗ್ತದೆ. ಮ್ಯಾನ್ಯಲ್ ಆಗಿ ಮಾಡಿ ಅದನ್ನು ಬೇರೆ ಬೇರೆ ಮಾಡಬೇಕಾಗ್ತದೆ. ಮಾಡುವಂಥ ಕೆಲಸ ಒಂದು ಜಾಸ್ತಿ ಆಗ್ತದೆ. ಸರಿ. ಹಾಗಿದ್ರೆ ಒಟ್ಟಾರೆಯಾಗಿ ಹೇಳೋದಿದ್ರೆ, ಒಂದು ಕೃಷಿಕರ ಒಂದು ಸಂದರ್ಭದಲ್ಲಿ ಈ ಇಲೆಕ್ಟ್ರಿಕ್ ಅಥವಾ ಕರೆಂಟಿನ ವಿದ್ಯುತ್ತಿನ ಉಪಕರಣಗಳನ್ನು ಬಳಸುವಾಗ ಏನೇನು ಜಾಗ್ರತೆಯನ್ನು ಅದು ಕೂಡ ಈಗ ಮಳೆಗಾಲ ಬರುವುದರಿಂದಾಗಿ ಮುಂದಕ್ಕೆ ವಹಿಸಬೇಕು ಅಂತ ಹೇಳ್ತೀರಿ? ಈಗ ಮೆಸ್ಕಾಮಲ್ಲಿ 1912 ಅಂತೇಳಿ ಒಂದು ಫೋನ್ ನಂಬರ್ ಈಗಾಗಲೇ ಅವರು ಬಿಡುಗಡೆ ಮಾಡಿದ್ದಾರೆ. ಯಾವುದೇ ತುರ್ತು ಸಂದರ್ಭದಲ್ಲಿ ಯಾರೂ ಸಿಕ್ಕದಿದ್ದರೆ 1912ಗೆ ಫೋನ್ ಮಾಡಿ ಹೇಳ್ಬೋದು. ಅಲ್ಲದಿದ್ದರೆ ಅಲ್ಲಿ ಹತ್ತಿರದ KEB ಆಫೀಸಿನ JE ಅವರದ್ದು ಆಫೀಸರ್ಸ್ದು ಅಥವಾ ಲೈನ್ಮ್ಯಾನ್ಗಳದ್ದು, ಪವರ್ ಮ್ಯಾನ್ಗಳದ್ದು ಫೋನ್ ನಂಬರ್ ಇಟ್ಟುಕೊಳ್ಳೇಬೇಕು. ಅವನು ಹತ್ತಿರದ ಅವನ ಏರಿಯಾದ ಲೈನ್ಮ್ಯಾನ್ಗಳ
ಫೋನ್ ನಂಬರ್ ಪ್ರತಿಯೊಬ್ಬರ ಮನೆಯಲ್ಲೂ ಕಡ್ಡಾಯವಾಗಿ ಇಟ್ಟುಕೊಳ್ಬೇಕು. ಎಮರ್ಜೆನ್ಸಿಗೆ ಅವನಿಗೆ ಫೋನ್ ಮಾಡಿ ಹೇಳಬೇಕು. ಆಮೇಲೆ ಏನೂ ಸಿಕ್ಕದಿದ್ದರೆ ಯಾರ್ದೋ ಫೋನ್ ಸ್ವಿಚ್ ಆನ್ ಅವರು ಫೋನ್ ರಿಸೀವ್ ಮಾಡೋದಿದ್ದರೆ 1912ಗೆ ಫೋನ್ ಮಾಡಿ ಹೇಳಬೇಕು. ಮತ್ತು ಲೈನ್ನ ಬದಿಯಲ್ಲಿ ಬಿದಿರಿನ ಹಿಂಡು ಇದ್ದರೆ ಅದು ಒಂಥರ ಈ ಮರಳುಗಾಡಿನ ಮರೀಚಿಕೆ ಅಂತ ಹೇಳ್ತಾರೆ ಈ ಬಿದಿರನ್ನು. ಯಾಕೆಂತ ಹೇಳಿದರೆ ಅದು ನಿಮ್ಮ ಮಳೆ ಬರುವಾಗ ಅದು ಭಾರಕ್ಕೆ ಲೈನಲ್ಲಿ ಕೂತ್ಕೊಳ್ತದೆ. ಮಳೆ ಬಿಟ್ಟ ಕೊಳ್ಳೆ ಲೈನಲ್ಲಿ ಬಿಟ್ಟು ದೂರ ನಿಲ್ತದೆ, ಹಗುರಾಗ್ತದೆ, ಅದು ದೂರ ನಿಲ್ತದೆ. ಆವಾಗ ಫಾಲ್ಟ್ ಎಲ್ಲಿದ್ದು ಹುಡುಗಲಿಕ್ಕೆ ಆಗೋದಿಲ್ಲ, ಎಲ್ಲಿ ತೊಂದರೆ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಸುಮ್ಮನೆ ಹುಡುಕಾಡೋದು ಒಂದೇ ಕೆಲಸ ಆಗ್ತದೆ. ಅಂಥ ಸಂದರ್ಭದಲ್ಲಿ ಮಳೆಗಾಲ ಬರುವಾಗ ಬಿದಿರ ಹಿಂಡಿಯಲ್ಲಿ ಯಾರಿದ್ದರೆ ಆ ರೈತ ಅದನ್ನು ಸಂಬಂಧಪಟ್ಟ ಆಫೀಸರ್ಗಳ ಹತ್ರ ಹೇಳಿ ಅದನ್ನು ಒಂದು ಕಡಿಸುವಂಥದ್ದು, ಅದನ್ನು ಬೇರೆ ಅದನ್ನು ಎಳೆದು ಕಟ್ಟುವಂಥದ್ದು ಏನಾದ್ರು ಒಂದು ಕೆಲಸವನ್ನು ಮಾಡಿಸಿಕೊಳ್ಳೋದು ಒಳ್ಳೆಯದು. ಮತ್ತು ಏನೇ ಲೈನಲ್ಲಿ ಮನೆ ಹತ್ತಿರ ಏನಾದ್ರು ಲೈನ್ಗಳಲ್ಲಿ ಶಬ್ದ ಆಯಿತು ಅಂತಾದರೆ ತಕ್ಷಣ ಅದನ್ನು ಮೆಸ್ಕಾಮ್ ತಿಳಿಸಬೇಕು. ಅವಾಗೇನಾಗ್ತದೆ, ಅಷ್ಟು ಅವರು ಹುಡುಕಾಡುವ ಸಮಯ ಉಳಿತದೆ KB ಅವರಿಗೆ, ಮೆಸ್ಕಾಮಿನವರಿಗೆ. ಮತ್ತು ಮುಂದೆ ಆಗುವಂಥ ಅಪಾಯ ದೊಡ್ಡದು ತಪ್ತದೆ. ಯಾಕಂತೇಳಿದರೆ ಒಂದು ಕಡೆಯಲ್ಲಿ ಒಂದು ಶಬ್ದ ಆಯಿತು, ವೈರ್ ಕಟ್ಟಾಗಿ ನೆಲಕ್ಕೆ ಬಿತ್ತು ಅಂತ ಇಟ್ಕೊಳ್ಳಿ. ಆದರೆ ಮೆಸ್ಕಾಮಿನವ್ರಿಗೆ ಗೊತ್ತಾಗೋದಿಲ್ಲ, ಅದು ಅವರು ಸಬ್ ಸ್ಟೇಷನ್ ಗೊತ್ತಾಗೋದಿಲ್ಲ. ಅವ್ರೇನು ಮಾಡ್ತಾರೆ, 5 ಮಿನಿಟ್ ವೆಯ್ಟ್ ಮಾಡ್ತಾರೆ, ಮತ್ತೆ ಪುನಃ ಅವರು ಟೆಸ್ಟ್ ಚಾರ್ಜ್ ಮಾಡ್ತಾರೆ. ಆ ಟೆಸ್ಟ್ ಚಾರ್ಜ್ ಮಾಡುವಾಗ ಅಲ್ಲಿ ಯಾರಾದರೂ ಅದರ ಹತ್ತಿರ ಯಾರು ಇದ್ದರೆ ಅವ್ರಿಗೆ ಗೊತ್ತಾಗದಿದ್ದರೆ ಜೀವಕ್ಕೆ ಅಪಾಯ ಆಗ್ತದೆ. ಅಂಥ ಸಂದರ್ಭದಲ್ಲಿ ತಕ್ಷಣ ಅವರು ಮೆಸ್ಕಾಮಿಗೆ ತಿಳಿಸ್ಬೇಕು. ಏನೇ ಶಬ್ದ ಬಂದರೆ, ವೈರ್ ಕಟ್ಟಾಗಿ ಬಿದ್ದರೆ ಕೂಡಲೇ ಹತ್ತಿರದ ಲೈನ್ಮ್ಯಾನ್ಗೆ ಇದ್ರ ನಂಬರ್ ಅವನಿಗೆ ಹೇಳಬೇಕು, ಶಾಖಾಧಿಕಾರಿಗೆ ಹೇಳ್ಬೋದು. ಯಾರ್ದು ನಂಬರ್ ಸಿಕ್ಕಲ್ಲ 1912ಗೆ ತಕ್ಷಣ ಅವರಿಗೆ ಆ ನಂಬರಕ್ಕೆ ಹೀಗೆ ಆಗಿದೆ, ಅಪಾಯ ಸ್ಥಿತಿ ಉಂಟು ಅಂತೇಳಿ ಅವ್ರಿಗೆ ಹೇಳಬೇಕು. ಹೇಳಿತು ಅಂತಾದರೆ ದೊಡ್ಡ ಗಂಡನನ್ನು ತಪ್ಪಿಸ್ಬೋದು. ಆಮೇಲೆ ಮೆಸ್ಕಾಮಿನ ಅಷ್ಟು ಸಮಯನೂ ಉಳಿಸ್ಬೋದು. ನಾವು ಏನು ಶಬ್ದ ಆದರೂ ನಾವು ಹೇಳದೇ ಇದ್ದರೆ ಅವರು ಬರೀ ಹುಡುಕಾಡ್ತಾರೆ. ನಾವು ಕರೆಂಟ್ ಬರಲಿಲ್ಲ ಅಂತ ಅವರಿಗೆ ಪದೇ ಫೋನ್ ಮಾಡ್ತೇವೆ. ಈಗ ಒಂದು ಕಡೆ ಏನೋ ಒಂದು ಜೋರು ಮಳೆಗಾಲ ಬಂತು, ಕರೆಂಟ್ ಹೋಯಿತು ಅಂತಾದರೆ ಎಲ್ಲರೂ ಫೋನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಏನಾಗ್ತದೆ, ಅವರ ಫೋನ್ ಎಂಗೇಜ್ ಆಗ್ತದೆ. ಅವರಿಗೆ ಅದಕ್ಕೆ ಏನು ಪರಿಹಾರ ಮಾಡಬೇಕು, ಪರಿಹಾರಕ್ಕೆ ಮಾತಾಡಲಿಕ್ಕೆ ಅವರಿಗೆ ಸಮಯ ಸಿಕ್ಕುದಿಲ್ಲ. ಯಾಕಂದರೆ ಇವರ ಫೋನ್ ಎಂಗೇಜಲ್ಲಿ ಇರ್ತದೆ. ಆದ ಕಾರಣ ಅಂಥ ಸಮಯದಲ್ಲಿ ಸ್ವಲ್ಪ ಸುಮ್ಮನೆ ಇರೋದು ಒಳ್ಳೆಯದು. ಅವರಿಗೆ ಅದಕ್ಕೆ ವಿಷಯ ತಿಳಿಸಿಬಿಟ್ಟು ಸುಮ್ಮನೆ ಇರಬೇಕು. ನಾವು ಪದೇ ಅವರಿಗೆ ಕಾಲ್ ಮಾಡಿತು ಅಂತಾದರೆ ಅವರ ಫೋನ್ ಎಂಗೇಜಲ್ಲಿ ಇಟ್ಟುಕೊಂಡ್ರೆ ಅವರಿಗೆ ಅದಕ್ಕೆ ಮುಂದೆ ಸಬ್ಸ್ಟೇಷನ್ಗೆ ಮಾತಾಡುವಂಥದ್ದು, ಇನ್ನು ಅದು ಲೈನ್ಮ್ಯಾನ್ಗೆ ಮಾತಾಡುವಂಥದ್ದು ಅಥವಾ ಲೈನ್ಮ್ಯಾನ್ಗೆ ಜೈಗೆ ಮಾತಾಡುವಂಥದ್ದು ಮಾತಾಡಲಿಕ್ಕೆ ಸಮಯ ಸಿಕ್ಕುವುದಿಲ್ಲ. ಯಾಕಂದರೆ ಇವರ ಫೋನನ್ನೇ ಅಟೆಂಡ್ ಮಾಡೋ ಪರಿಸ್ಥಿತಿ ಆಗ್ತದೆ. ಆದ ಕಾರಣ ಅಂಥ ಸಂದರ್ಭದಲ್ಲಿ ಅವರಿಗೆ ಆದಷ್ಟು ಕಡಿಮೆ ಕಾಲ್ ಮಾಡಬೇಕು. ಅವರನ್ನು ಕೆಲಸ ಮಾಡಲಿಕ್ಕೆ ಅವರಷ್ಟಿಗೆ ನಾವು ಬಿಡಬೇಕು ಅಂತೇಳಿ ನನ್ನ ಅಭಿಪ್ರಾಯ. ಸರಿ. ಮತ್ತು ಈ ತುರ್ತು ಅಪಘಾತ ಆದ ಸಂದರ್ಭದಲ್ಲಿ ನಾವು ತುರ್ತು ಆಗಿ ಏನಾದರೂ ಕೂಡ ಈ ಥರದ ಎಲೆಕ್ಟ್ರಿಕಲ್ ಅಪಘಾತ ಆದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನು ಕುಡಿಸಬಾರ್ದು. ನೀರು ಕುಡಿಸುವ ಅವನಿಗೆ ಬಾಯಾರಿಗೆ ನೀರು ಕೇಳ್ತಾನೆ, ಅಂಥ ಸಮಯ ನೀರು ಕೊಡಲೇಬಾರ್ದು. ತಕ್ಷಣ ಅವನಿಗೆ ಪ್ರಥಮ ಚಿಕಿತ್ಸೆ ಏನುಂಟು ಅದನ್ನು ಮಾಡಿ ಹತ್ತಿರದ ಆಸ್ಪತ್ರೆಗೆ ಅವನನ್ನು ಕರ್ಕೊಂಡು ಹೋಗೋದು ಒಳ್ಳೆಯದು. ಕರ್ಕೊಂಡು ಹೋಗಿ ಅಲ್ಲಿ ಸೂಕ್ತ ಚಿಕಿತ್ಸೆ ಕೊಡಿಸಬೇಕು. ಅವನಿಗೆ ನೀರು ಕುಡಿಸಬಾರ್ದು. ಮತ್ತು ಅದೇ ಒಂದು ನಮ್ಮ ಜಾಗ್ರತೆ, ಇನ್ನೊಂದು ಲೈನ್ಮ್ಯಾನ್ಗಳ ಜಾಗ್ರತೆ. ಇದು ಹೇಗೆ ಮಾಡಬೇಕು ಅಂತ ಹೇಳಿದರೆ, ಆದಷ್ಟು ನಮ್ಮ ಜಾಗದಲ್ಲಿ ಹಾದು ಹೋಗುವಂಥ ಲೈನ್ಗಳನ್ನು ನಾವಾಗಿ ವಾಲಂಟ್ರಿಯಾಗಿ ಅವರನ್ನು ಕರೆದು ಲೈನ್ ಆಫ್ ಮಾಡಿಸಿ ಅದನ್ನು ಗೆಲ್ಲೆಲ್ಲ ಕಡಿಸಿ ಕ್ಲಿಯರಾಗಿ ಇಟ್ಕೊಳ್ಬೇಕು. ಆವಾಗ ನಮ್ಮ ಜಾಗದಲ್ಲಿ ಅಪಾಯ ಆಗೋದು ತಪ್ತದೆ. ಮತ್ತು ವಿದ್ಯುತ್ತಿನ ಒಂದು ಏನು ಹೇಳ್ತಾರೆ ಅಡಚಣೆ, ಅದು ಕೂಡ ತಪ್ತದೆ. ಎರಡನೇದಾಗಿ ಲೈನ್ಮ್ಯಾನ್ಗಳಿಗೆ ಅಷ್ಟು ಸಮಯ ಉಳಿತದೆ. ಇದನ್ನು ನಾವು ಮಾಡಬೇಕು. ಮತ್ತು ಟ್ರಾನ್ಸ್ಫಾರ್ಮರ್ ಸೆಂಟರ್ಗಳ ಬುಡದಲ್ಲಿ ಆದಷ್ಟು ಕ್ಲೀನಾಗಿ ಇಟ್ಟುಕೊಳ್ಳಿಕ್ಕೆ ನಾವು ಕೂಡ ಸಹಕಾರ ಕೊಡಬೇಕು. ಅವರು ಕರೆಂಟ್ ತೆಗೆಯೋ ದಿವಸ ಅಂತ ಇದೆ, ಆ ದಿವಸ ಲೈನ್ಮ್ಯಾನ್ಗೆ ಹೇಳಿ ಅವರ ಮನೆ ಹತ್ತಿರ ಇರುವ ಟ್ರಾನ್ಸ್ಫಾರ್ಮರ್ನ ಸುತ್ತ ಅವರೇ ಕ್ಲೀನ್ ಮಾಡಿಸಿ ಇಟ್ಟುಕೊಂಡ್ರೆ ಆ ಟ್ರಾನ್ಸ್ಫಾರ್ಮರ್ನ ಆಯುಷ್ಯವು ಜಾಸ್ತಿ ಆಗ್ತದೆ. ಅವನಿಗೂ ನಿರ್ಬಂಧಿತವಾದಂಥ ವಿದ್ಯುತ್ ಸರಬರಾಜಾಗಲಿಕ್ಕೆ ಅನುಕೂಲ ಆಗ್ತದೆ ಇದೆಲ್ಲ ನನ್ನ ಅಭಿಪ್ರಾಯ. ಒಳ್ಳೆಯದು ಶಿವಾಜಿಯವರೇ. ಮುಖ್ಯವಾಗಿ ಈ ವಿದ್ಯುತ್ ಉಪಕರಣಗಳ ಬಳಕೆ ಜೊತೆಗೆ ಆ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಜಾಗ್ರತೆಯನ್ನು ವಹಿಸಬೇಕು ಮತ್ತು ಯಾವ ರೀತಿಯಲ್ಲಿ ನಮ್ಮ ಮೆಸ್ಕಾಂ ಅಥವಾ ಈ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಯಾವುದಿದೆ ಅದರ ಜೊತೆಗೆ ಸಂವಹನವನ್ನು ನಡೆಸಬೇಕು ಅನ್ನೋದರ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು. ಧನ್ಯವಾದಗಳು. ಇನ್ನೆಂತಾದರೂ ಹೇಳಲಿದ್ದ?